ಕಾಲ ನಿಲ್ಲೋದಿಲ್ಲ. ಆದರೆ ನಡೆದ ಘಟನೆಗಳು, ಕಳೆದುಕೊಂಡ ವ್ಯಕ್ತಿಗಳು, ಗಳಿಸಿಕೊಂಡ ಅನುಭವ, ನೆನಪು, ಸಿಹಿ ಕಹಿ ನೆನಪು, ಅದು ಕಾಲದೊಂದಿಗೆ ಕಳೆದು ಹೋಗೋಲ್ಲ. ಕಾಲ ನೆನಪನ್ನು ಅಳಿಸೋದಿಲ್ಲ. ಎಲ್ಲ ಆಟ ಪರಮೇಶ್ವರನ ಆಟ. ದಾಮು, ಅಷ್ಟೊತ್ತಿನ ಪುರುಷನೇ ಕುದುರೆ ಆಗಿದ್ದಾನೆ. ಇವಾಗ ನೀನ್ ಕುದುರೆ ಆಗೋ, ಪುರುಷಿ ಓಡಿಸ್ಲಿ ಅಲ್ವೇನೊಳ್ಳೆ. ದಾಮು, ಏನೋ ಹೆದರ್ಕೋಬೇಡ, ಸುಮ್ನೆ ಹೊಡೆದಾಗ ಮಾಡ್ತೀನಿ. ನಿಜವಾಗ್ಲೂ ಹೊಡೆಯಲ್ಲ. ಪರವಾಗಿಲ್ಲ ಕಣೋ.
ಆಟ ಆಡ್ತಾ ಇದೀವಪ್ಪ ಅಲ್ವೇನೋ ಪುರುಷಿ. ಏನೋ ಇದು ಪುರುಷಿ, ನೀನೇನೋ ಹೊಡಿಬಾರ್ದು ಅಂತಲೇ ಇರ್ತೀಯ, ಆದ್ರೆ ಚಾವಟಿ ಕೈಗೆ ಬಂದಾಗ ಹೊಡಿಬೇಕು ಅನ್ಸುತ್ತೆ ಅಲ್ಲೋ ದಾವೂದ್? ಸಖತ್ ಕಿಕ್ ಕೊಡೋ ಅಂದರ್ ಬಾಹರ್ ಡಬ್ಬಲ್ ಮೀನಿಂಗ್ ಕಾ ಡೈಲಾಗ್ ದಣಿ. ದೇಶಕ್ಕೆ ಹೇಳೋ ಮಾತು ಮಕ್ಕಳಿಗೆ ಹೆಂಗ್ ತಿಳಿದಾತು? ಪೀಕೆ ಸೋಕೆ ಸೋಚನೆ ಕಿ ಬಾತ್ ಹೈ. ನಡೆಯೋ ದಾಮು, ಮಾಲ್ತೆ. ಪುರುಷಿ, ಅಪ್ಪ ಬೈದಿದ್ದಕ್ಕೆ ಬೇಜಾರಾಯ್ತೇನೋ? ಹೇಳು ಪುರುಷಿ. ಇಲ್ಲ. ನೀನ್ ಸುಳ್ಳು ಹೇಳ್ತಾ ಇದ್ಯಾ? ನಾನು ನಿಮ್ಮನೆ ಕೆಲಸದವನಲ್ವಾ, ಅದನ್ನ ನಾನ್ ಮರಿಬಾರ್ದು. ಪುರುಷಿ, ಹಾಗಾದ್ರೆ ನಾವು ಸ್ನೇಹಿತರಲ್ವಾ? ನಾಳೆಯಿಂದ ನೀನು ಮಾಲ್ತಿ ಜೊತೆನೆ ಆಡು. ಕುದುರೆ ಆಟ ಹುಡುಗರದು, ಹುಡುಗ ಹುಡುಗಿದಲ್ಲ. ನಾನ್ ನಿನ್ ಜೊತೆ ಆಡೋಲ್ಲ. ಪುರುಷಿ, ಈ 2 ಬೇಳಲ್ಲಿ 1 ಬೇಳೆ ಮುಟ್ಟು. ನಾವು ಫ್ರೆಂಡ್ಸ್ ಆದ್ರೆ ಒಟ್ಟಿಗೆ ಆಡೋಣ, ಇಲ್ಲಿದ್ರೆ ಬೇಡ. ಓಕೆ ಓಕೆ. ಮುಟ್ಟೋ ಪುರುಷಿ. ನೋಡ್ದ್ಯಾ, ವಿ ಆರ್ ಗುಡ್ ಫ್ರೆಂಡ್ಸ್, ವಿ ಆರ್ ಬೆಸ್ಟ್ ಫ್ರೆಂಡ್ಸ್, ವಿ ಆರ್ ಫ್ಯಾಂಟಾಸ್ಟಿಕ್ ಫ್ರೆಂಡ್ಸ್ ಅಂತ ಹೇಳೋ. ವಿ ಆರ್ ಫ್ಯಾಂಟಾಸ್ಟಿಕ್ ಫ್ರೆಂಡ್ಸ್. ಇಲ್ಲೊಡ್ಡೆ ಬಾರೋ. ವಿ ಆರ್ ಗುಡ್ ಫ್ರೆಂಡ್ಸ್, ವಿ ಆರ್ ಬೆಸ್ಟ್ ಫ್ರೆಂಡ್ಸ್, ವಿ ಆರ್ ಫ್ಯಾಂಟಾಸ್ಟಿಕ್ ಫ್ರೆಂಡ್ಸ್. ಖುಷಿ. ಊಟ ಚೆನ್ನಾಗಿದ್ಯಾ? ಓ, ಚೆನ್ನಾಗಿದೆ ಅಲ್ವೇನೋ ದಾಮು? ಖುಷಿ, ಅಮ್ಮ ಹೇಗಿದಾರ? ಮಾತ್ರೆ ಕೊಟ್ಬಿಟ್ಟು ಬಂದಿದ್ದೀನಿ. ದಾಮು, ಮಾಲ್ತಿ ಸ್ಕೂಲಲ್ಲಿ ಪಾಠ ಕಲಿಯಕ್ ಚೆನ್ನಾಗಿರುತ್ತಲ್ವಾ? ನಾನು ಅಪ್ಪಾಜಿ ಹೇಳ್ತೀನಿ, ನೀನ್ ಸ್ಕೂಲಿಗೆ ಸೇರ್ಕೋ, ಆ ಜೊತೆಲಿ ಹೋಗೋಣ. ಹಾ, ಖುಷಿನ ಸ್ಕೂಲಿಗೆ ಸೇರ್ಕೊಳ್ಳಿ. ಓದ್ತೀಯನ ಪುರುಷಿ? ಅಪ್ಪಾಜಿ, ಪುರುಷಿನ ಓದಿಸ್ದೇ ಇದ್ರೆ ನಾನು ಓದಲ್ಲ, ಮಾಲ್ತಿನೂ ಓದಲ್ಲ. ಆಗ್ಲಿ ಅಂತ ಹೇಳಿ ಮಾವ. ದಾಮು, ಮಾಲ್ತಿ, ಪುರುಷಿ ಓದ್ಲಿ, ನೀವ್ ಓದ್ಕೊಡ್ದು. ಪುರುಷಿ ಧಣಿ ಆಗ್ಲಿ, ನಿವಾಳಾಗಿ. ನಾವಾಳುಗಳು ಆದ್ರೂ ಮನುಷ್ಯರು. ತಲೆ ಐತೆ, ಉಪಯೋಗಿಸ್ತೆ ತುಕ್ಕಿಡ್ದೋಗೈತೆ. ನೀನ್ ಮಲಕ್ಕೋ. ಕತ್ತಿ ತುಕ್ಕಾದ್ರೆ ತರಕಾರಿ ಹೆಂಗ್ ಹೆಚ್ಚೋದು, ಅಡಿಗೆ ಹೆಂಗ್ ಮಾಡೋದು, ಹಸುವೆಗೆ ಹೆಂಗ್ ಹೆಂಗೋದು? ಓದ್ತೀಯನೋ ಪುರುಷಿ? ಹೇಳೋ, ಓದ್ತೀಯನೋ? ಓದ್ತೀನಿ, ಆದ್ರೆ ಆಳು ಅನ್ನೋದ್ನ ಮರೆಯೋದಿಲ್ಲ. ಗಾಂಧೀಜಿಯವರು ಯಾವಾಗಲೂ 3ನೇ ದರ್ಜೆಯ ಡಬ್ಬಿಯಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಒಬ್ಬ ಗ್ರಾಮಸ್ಥನು ಗಾಂಧೀಜಿಯವರಿದ್ದ
ಡಬ್ಬಿಯನ್ನು ಏರಿದನು. ಅವನು ಗಾಂಧೀಜಿಯವರನ್ನು ಏಳು ಎಂದು ಗದರಿಸಿದನು. ಆ ಗ್ರಾಮಸ್ಥನು ಗಾಂಧೀಜಿಯವರಲ್ಲಿ ಕ್ಷಮೆಯನ್ನು ಯಾಚಿಸಿದನು. ಆಗ ಗಾಂಧೀಜಿಯವರು ತಿಳಿನಗೆ ನಕ್ಕು ಅವನನ್ನು ಸಂತೈಸಿದರು. ಆಗ ಅವನು, ಯಾವನವನು ಕಿಟಕಿಯಲ್ಲಿ ಹನುಮಂತ, ಹೋಗ್ತೀಯಾ ಇಲ್ವಾ? ಗಾಂಧೀಜಿ ಬೆಳವಣಿಗೆ ದೇಶ ಉದ್ಧಾರ ಆಗೋಲ್ಲ. ಏ ವಾಮನ್ ಮೂರ್ತಿ, ಚಡ್ಡಿ ಚಿಕ್ಕ ಕುದುರೆಯಂತೆ ತಿರುಗೋಣ ಗರ ಗರ, ಕುದುರೆಯಂತೆ ಹೊರಡೋಣ ಸರಸರ, ಬುಗುರಿಯಂತೆ ತಿರುಗೋಣ ಗರ ಗರ, ಓಡೋಣ ಸರಸರ, ಆಳು ಗಣಿ ಎಂಬುದೇಕೆ ನಮ್ಮಲ್ಲಿ, ಆಡೋಣ ಆಡೋಣ ಕಂಡಲ್ಲಿ, ತುತ್ತಿರುತ್ತುತ್ತು 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 ತುತ್ತಿರುತ್ತುತ್ತಿರುತ್ತು ತುತ್ತಿರುತ್ತುತ್ತಿರುತ್ತು, ಬುಗುರಿಯಂತೆ ತಿರುಗೋಣ ಗರ ಗರ, ಕುದುರೆಯಂತೆ ಓಡೋಣ ಸರಸರ, ಆಳು ಗಣಿ ಎಂಬುದೇಕೆ ನಮ್ಮಲ್ಲಿ, ಆಡೋಣ ಕಂಡಲ್ಲಿ, ತುತ್ತಿರುತ್ತುತ್ತು 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 ತುತ್ತಿರುತ್ತುತ್ತಿರುತ್ತು ತುತ್ತಿರುತ್ತುತ್ತಿರುತ್ತು. ನಾನು ನೀನು ಅವನು ಅವಳು ಸಖತ್ತಾದ ಸ್ನೇಹಿತರು, ಪ್ರಾಣವನ್ನೇ ಕೊಡುವವರು, ನಾನು ನೀನು ಅವನು ಅವಳು ಸಖತ್ತಾದ ಸ್ನೇಹಿತರು, ಪ್ರಾಣವನ್ನೇ ಕೊಡುವವರು, ನಮ್ಮ ಕಂಪನಿ ಕೆಡಿಸೋಕೆ ಬಂದ್ರೆ ನಮ್ಮ ಬೆನ್ನಲ್ಲಿ ಇರಿಯೋಕೆ ಬಂದ್ರೆ, ಕಾಲನ್ನು ಮುರಿದು ಕೈಗೆ ಕೊಟ್ಟು ಕೊಂಟಾಗಿಲ್ಲೇ ಆಡಿಸ್ತೀವಿ, ತಲೆಯನ್ನು ಬಾಳಿಸಿ ನಾಮವ ಹಾಕಿ ತಲೆಯನ್ನು ಬಾಳಿಸಿ ನಾಮವ ಹಾಕಿ ಕತ್ತೆ ಮೇಲೆ ಕರೆಸ್ತೀವಿ. We are good friends, we are best friends, we are fantastic friends. ತುತ್ತಿರುತ್ತುತ್ತು 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 ತುತ್ತಿರುತ್ತುತ್ತಿರುತ್ತು ತುತ್ತಿರುತ್ತುತ್ತಿರುತ್ತು. ಜೊತೆಯಲ್ಲಿ ಉಂಡು ಜೊತೆಯಲ್ಲಿ ಆಡಿ ನಾವು ಜಾಲಿ ಮಾಡ್ತೀವಿ, ಬೊಂಬಾಟಾಟ ಆಡ್ತೀವಿ, ಜೊತೆಯಲ್ಲಿ ಉಂಡು ಜೊತೆಯಲ್ಲಿ ಆಡಿ ನಾವು ಜಾಲಿ ಮಾಡ್ತೀವಿ, ಬೊಂಬಾಟ
ನಮಸ್ಕಾರ. ಗಿರಿಧರಾಯರಿಗೆ ಬಹಳ ತೊಂದರೆಯಲ್ಲಿದ್ದೀನಿ. ವ್ಯಾಪಾರದಲ್ಲಿ ಒಬ್ರು ಇನ್ನೊಬ್ರು ಕೈ ಕುಲ್ಕಿ ಹಣ ಮಾಡ್ಬೇಕು ಅಂತಾರೆ. ದಾವತ್ ಗಂಟೆ ಎಷ್ಟು? ಇನ್ನು 420 ಆಗಿಲ್ಲ ಮಾಲಿಕ್. ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಬಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ಟೆಂಡರ್ ನನಗೆ ಬಿಟ್ಕೊಡಿ ಪ್ಲೀಸ್. ದಾವತ್, ಸುಳ್ಳು ಹೇಳೋ ಹರಾಮ್ ಕೋರ್ರಿಗೆ ಮಾನ ಮರ್ಯಾದೆ ಇರುತ್ತಾ? ಹಾತ್ ಜೋಡಿಸ್ತಾರೆ ಮಾಲಿಕ್, ಬಗ್ಗಿದ್ರೆ ಕತ್ತರಿಸ್ತಾರೆ. ನಾಲ್ಗೆ ಮೇಲೆ ಜೇನಿನ ಜೊಲ್ಲು, ಜೇಬ್ ಮೇ ಕತ್ರಿ. ಇದುವರೆಗೂ ಹಲ್ಕಾ ವ್ಯಾಪಾರ ಮಾಡಿ ಬದುಕ್ತಿದ್ದ ನಾಯಿ ನಾನು, ಹಂಗೇಂತ ಇಟ್ಕೊಳ್ಳಿ. ಆದ್ರೆ ಈ ಟೆಂಡರ್ ಸಿಕ್ತೆ ಹೋದ್ರೆ ನನ್ನನ್ನ ಹುಚ್ಚಿನ ನಾಯಿ ತರ ಊರಾಚೆ ಹಾಕ್ತಾರೆ. ನನ್ನನ್ನು ಬದುಕೋಗ್ಬಿಡಿ. ಬಿಡಲ್ಲ, ನಿನ್ನನ್ನು ಬದುಕೋಕ್ ಬಿಡಲ್ಲ ರೆಡ್ಡಿ. ನಿನ್ ನಾಯಲ್ಲ, ಹಾವು. ನಿನ್ ಹಲ್ಕಿ ತಾಡ್ಸೋ ತಪ್ಪು. ಬಾಲ ಹಿಡಿದು ಬಂಡೆ ಮೇಲೆ ಬಡ್ದು ತಲೆ ಸೀಳ್ಬೇಕು. ನಡಿದಾವುತ್. ಮತ್ತಿ ಮರ ಲಾಟ್ ನಂಬರ್ 137. ಮತ್ತಿ ಮರ ಲಾಟ್ ನಂಬರ್ 137, 250 ಅಡಿ, ಗವರ್ಮೆಂಟ್ ಬೇಟ್ 20,000. ಮತ್ತಿ ಮರ ಲಾಟ್ ನಂಬರ್ 137, 250 ಅಡಿ, ಗವರ್ಮೆಂಟ್ ಬೇಟ್ 20,000. 30,000, 30,000, 40,000, 40,000, 50,000. 50,000, 50,000 ಒಂದ್ಸಾರಿ, 60,000, 60,000 ಒಂದ್ಸಾರಿ, 65,000. 90,000. 90,000, 90,000 ಒಂದ್ಸಾರಿ, 90,000 ಒಂದ್ಸಾರಿ, 90,000 ಎರಡು ಸಾರಿ, ಹೋಗುತ್ತೆ ಹೋಗುತ್ತೆ, 90,000 ಮೂರು ಸಾರಿ. ಆಟ ಪಾಪ ಮಾಡಿದ್ರೆ ನಾನ್ಯಾಕೆ ಶಿಕ್ಷೆ ಕೊಡ್ಬೇಕು ಕಣಿ? ಅದಕ್ಕೆ ತಕ್ಕ ಶಿಕ್ಷೆ ಕೊಡೋದಕ್ಕೆ ಪರಮೇಶ್ವರ ಇಲ್ವಾ? ನೀವು ಕಲಿಯೋದಿನ್ನು ಬಹಳ ಇದೆ ಮಿಸ್ಟರ್ ನಾಗರಾಜರಾವ್. ನಾನೇನು ಪರಮೇಶ್ವರ ಅಲ್ಲ. ಆಗಿದ್ರೂ ಅವನ ತರಹ ಹಾವನ್ನ ಕತ್ತಕ್ಕೆ ಸುತ್ಕೊಂಡು ತಪಸ್ ಮಾಡ್ತಾ ಇರ್ಲಿಲ್ಲ. ಇವತ್ತು ನೀನು ನನ್ನ ಬಾಲ ಹಿಡಿದಿದ್ದೀಯ. ನನ್ನ ತಲೆ ಹೊಡೆಯೋಕ್ ನಿನಗೆ ಬಿಡೋಲ್ಲ. ಅದಕ್ಕೆ ಬದಲಾಗಿ ನಿನ್ನ ತಲೆ ಅಲ್ಲ, ನಿನ್ನ ವಂಶ ಗಿರಿಧರರಾವ್, ನಿನ್ನ ವಂಶ ಇದೇ ಊರಲ್ಲಿ ತಗೊಳ್ಳೋ ಹಾಗೆ ಮಾಡ್ತೀನಿ. ಮೂರ್ಖ. ದಮು ನಾನು ಹಾಕ ಮತ್ತೆ ನಾ ಗೆದ್ದೆ. ಆಡು. ರೆಡಿ ರೆಡಿ. Purishi not out. No, no. Purishi not out. Purishi not out. Purishi not out. ಅರೆ ಪುರ್ಷಿ, ಬೌಂಡ್ರಿ ಹೊಡಿತೀಯ ಅನ್ಕೊಂಡ್ರೆ ಬಾಯ್ಡ್ ಆಗ್ಬಿಟ್ಟಿಲ್ಲ ಬೇಟಾ. ದಾಮುಗೆ ಸ್ಟೂಡೆಂಟ್ ಸಪೋರ್ಟ್ ಚೆನ್ನಾಗಿದೆ.
ಅವರೆಲ್ಲ ನಾನು ಸೋಲೋದನ್ನೇ ಕಾಯ್ತಾ ಇದ್ದಾರೆ. ವಿನೋದ್, ದಾಮು ಗೆಲ್ಲಕೂಡದು. ಒಂದು, ಗೆಲ್ಲೋದಕ್ಕೆ ಆಳೋದಕ್ಕೆ ಧರ್ಮ ನ್ಯಾಯ ಬೇಕಿಲ್ಲ, ತಗಲ ಬಾಜಿತನ ಬೇಕು ಅಷ್ಟೇ. ಎರಡು, ಗೆಲ್ಲೋದು ಮುಖ್ಯ, ಹೇಗೆ ಗೆದ್ವಿ ಅನ್ನೋದಲ್ಲ. ಮೂರು, ಈ ಜಗತ್ತಿನಲ್ಲಿ ಮನುಷ್ಯನನ್ನು ಕೊಂಡುಕೊಳ್ಳುವಷ್ಟು ಸುಲಭವಾಗಿ ಬೇರೆ ಯಾವುದನ್ನು ಕೊಂಡುಕೊಳ್ಳೋಕೆ ಸಾಧ್ಯವಿಲ್ಲ. ಸಿಲೆಕ್ಷನ್ ಇಸ್ ಅ ಬ್ಲಡಿ ನಾನ್ಸೆನ್ಸ್. ಯಾಕೋ ನಮ್ ದೇಶಕ್ಕೆ ಬೇಕಾಗಿರೋದು ಇಲೆಕ್ಷನ್ ಅಲ್ಲಯ್ಯ, ಪರ್ಫೆಕ್ಷನ್. ಯು ಮಸ್ಟ್ ಎಲೆಕ್ಟ್ ಅಂದ್ರೆ ವೋಟ್ ಕೊಡ್ಲೇಬೇಕು ಅಂತನಾ? ಎಲ್ಲಾರನು ಹೆದರಿಸಿ ಓಟ್ ಗಿಟ್ಸ್ಕೋತ ನನ್ ಮಗ. ನನ್ನ ಹತ್ರ ಬಂದು ಓಟ್ ಕೇಳಬೇಕು, ಹಾಗೆ ಚೆನ್ನಾಗಿ ರಪ್ಪ ಅಂತ ಬಾರಿಸ್ತೀನಿ. ಪುರೋಹಿತ, ನಿನ್ ಓಟ್ ನನಗೆ ಕೊಡೋ. ಪುರೋಹಿತ ವಡಿಯ ರಪ್ ಅಂತ ಕಪಾಳಕ್ ವಡಿಯ. ಹಲೋ ವಿನೋದ್, ಹೌ ಆರ್ ಯು? ಲೋ ವಿನೋದ, ಮನೇಲಿ ಅಪ್ಪ ಅಮ್ಮ ಹೆದರಿಸ್ತಾರೆ, ಕಾಲೇಜ್ನಲ್ಲಿ ಲೆಕ್ಚರ್ ಹೆದರಿಸ್ತಾರೆ. ಇಲ್ಲೇನಾದ್ರು ನೀ ನನ್ನ ಎದುರಿಸಿದ್ಯೋ ನಾನ್ ಸುಮ್ಮನೆ ನೋಡು. ಏನ್ ಮಾಡ್ತೀಯೋ? ಪುರೋಹಿತನ ಮೈ ಮುಟ್ಟಿದ್ರೆ ನೋಡು. ಪುರೋಹಿತ, ಬೆಚ್ಚ ಬೆಲ್ಟ್. ಋಷಿ, ನೋ ಪುರೋಹಿತ, ನಡಿಯ ಒಳಕ್ಕೆ. ಎಲ್ಲೊಡೆ ಪೇಂಟ್ ಆಗೋದು, ಪೇಂಟ್ ತಗೊಂಬ. ಪೇಂಟ್ ತಗೊಂಬಾರ. ಖುಷಿ, ಏನು ದೊಡ್ಡ ಕಾಲ್ ಪೇಂಟ್ ಕಳ್ಸಾವ್. ಬರೋ ಖುಷಿ, ದಾಮು ಗೆದ್ರೆ ಪಿಕ್ನಿಕ್ ಹೋಗೋಣವಾ? ನೋಡು, ಮೊದಲು ಮದುವೆ ಆಗ್ಬೇಕು, ಆಮೇಲೆ ಮಕ್ಕಳು ಹೆಸರಿಡೋದು. ಎಲ್ಲೋದ ನಿಮ್ ದಾಮು? ಎಲ್ಲೋದ? ಈ ಎಲೆಕ್ಷನ್ ಸೋಲ್ತೀನಿ ತಿಳಿದ ತಕ್ಷಣ ಓಡೋದ ನಿಮ್ ದಾಮು? ನೀವೆಲ್ಲ ಅವನ್ಗೆ ಓಟ್ ಹಾಕಿ, ನಾನು ಅವನ್ಗೆ ಹಾಕ್ತೀನಿ. ದಾಮು ಗೆದ್ರೆ ಒಬ್ಬ ಪುಕ್ಕಲನ ಕೈಯಲ್ಲಿ ನಮ್ ಯೂನಿಯನ್ ಕೊಟ್ಟಂಗ ಆಗುತ್ತೆ. ಆಗ ನಾವೆಲ್ಲ ನರ ಸತ್ತವರು. ನಮ್ ಸೆಕ್ರೆಟರಿ ಪುಕ್ಕಲ್ ರಾಜ ದಾಮೋದರ್. ಎಲ್ಲೋ ದಾಮು?
ದಾಮು ಅನ್ನೋ ವ್ಯಕ್ತಿನ ನಾವು ಮರಿಬೇಕು. ನಮ್ಮ ಕಾಲೇಜಿಂದ ಆಚೆ ಹಟ್ಟಬೇಕು. ಯಾಕೆ ಯಾಕೆ ಅಂದ್ರೆ ದಾಮು ನಿಮ್ಮನ್ನೆಲ್ಲ ಫೂಲ್ ಮಾಡ್ದ, ನಿಮ್ಮ ಆಸೆಗಳ ಜೊತೆ ಆಟ ಆಡ್ದ. ಬೇರೆ ದಾರಿ ಇಲ್ಲ. ದಾರಿ ಇದೆ. ಕಾಯಬೇಕು ವಿನೋದ್. ಹೆಜ್ಜಲು ಕೆಂಡಾಗೋದಕ್ಕೆ, ಲೋಹದ ಸಲಾಕೆ ಕಾದು ಕೆಂಪಾಗೋದಕ್ಕೆ. ಆಮೇಲೆ ಬಡಿಬೇಕು, ತಿರುಚಬೇಕು, ಗರ್ವಭಂಗ ಮಾಡಬೇಕು. ನಾನು ಕುಂತ್ರೆ ನಿಂತ್ರೆ ಆದ ಸೋಲು, ಅನುಭವಿಸಿದ ಅವಮಾನದ್ದೇ ಧ್ಯಾನ. ಜೀವಕ್ಕಿಲ್ಲ ಸಮಾಧಾನ. ಯಾವ ಹೇಳೋ? ಕುಂತ್ರೆ ನಿಂತ್ರೆ ಅವನೇ ಧ್ಯಾನ ಹೇಳೆ. ಕುಂತ್ರೆ ನಿಂತ್ರೆ ಅಂದೇ ಧ್ಯಾನ. ಛತ್ರಿ ಮುಚ್ಚಿ ನಿಂತ ಕಣ್ರಿ, ಜಾತ್ರೆಲ್ ಅವನ ಕಂಡೆ ಕಣ್ರಿ, ಛತ್ರಿ ಮುಚ್ಚಿ ನಿಂತ ಕಣ್ರಿ, ಪಕ್ಕಕ್ಕೆ ಬಂದು ನಿಂತ ಕಣ್ರಿ, ನನ್ನ ಪಕ್ಕಕ್ಕೆ ಬಂದು ನಿಂತ ಕಣ್ರಿ, ಅವನೇ ನನ್ನ ಗೆಣಕಾರ, ಅವನೇ ನನ್ನ ಗೆಣಕಾರ. ಮಲ್ಲೆ ಹೂವ ತಂದ ಕಣ್ರಿ, ತುರುಬಿನಲ್ಲಿ ಇಟ್ಟ ಕಣ್ರಿ, ಮೈಯಲ್ಲಿ
ನಾಗರಾಜರಾವ್, ಎಲ್ಲ ತಪ್ಪಾಗೋಯ್ತು. ಏನೂ ತಪ್ಪಾಗಿಲ್ಲ, ನೀವೇನು ಯೋಚಿಸ್ಬೇಡಿ. ದಾಮು, ಇನ್ನು ಏನೇನೋ ಆಸೆ ಇಟ್ಕೊಂಡಿದ್ದೆ ಕಣೋ. ಆಸೆನೆಲ್ಲ ನೀನ್ ಪೂರ್ತಿ ಮಾಡಬೇಕು. ಅಪ್ಪ, ಹಾಗೆಲ್ಲ ಮಾತಾಡ್ಬೇಡ. ನಾಗರಾಜರಾವ್, ದಾಮುನ ನಿಮ್ಗೆ ಒಪ್ಪಿಸ್ತಾ ಇದ್ದೇನೆ. ಯಜಮಾನ್ರೆ, ಈಗ ನೀವು ಸುಧಾರಿಸ್ಕೊಳ್ಳಿ, ನಾಳೆ ಮಾತಾಡುವಂತೆ. ನಾಳೆ ಅನ್ನೋದು ನಿಮಗಿದೆ, ನನಗಿಲ್ಲ. ಪುರುಷಿ, ಜ್ಞಾಪಕ ಇದೆ ತಾನೇ? ಆಳು ಅನ್ನೋದನ್ನ ಮರೆಯೋದಿಲ್ಲ. ದಾಮು ನಿನ್ ದಣಿ, ಅವನನ್ನು ಕಾಪಾಡೋದು ನಿನ್ನ ಕರ್ತವ್ಯ. ಅದನ್ನ ಮರೆಯಲ್ಲ ಯಜಮಾನ್ರೆ, ಖಂಡಿತ ಮರೆಯೋದಿಲ್ಲ. ಮತ್ತೆ ಲೊಡ್ಡೆ, ಹತ್ರ ಬಾರೋ. ದಾವುದೆಲ್ಲಿ? ಮಾಲಿಕ್, ಡಾಕ್ಟರ್ ಬರ್ತಾರೆ ಮಾಲಿಕ್, ಡಾಕ್ಟರ್ ಬರ್ತಾರೆ ಮಾಲಿಕ್. ಹಲೋ, ಗಿರಿಧರ್ ರಾವ್ ಸತ್ ಹೋದ. ಬದುಕಿರಬೇಕಿತ್ತು ನೋಡಿ ಸಂತೋಷ ಪಡೋಕೆ. ಮುಂದೆ ಮುಂದೆ ಒಂದು ಬಿಳಿಯ ಕುದುರೆಯ ಮೇಲೆ ಅವನ ಕನಸನ್ನ ಕೂರಿಸೋಣ. ಬಾಲ ತಿರುಚಿ ಕುದುರೆ ಓಡಿಸೋಣ. ಆಮೇಲೆ ಕಾಲ ಬಂದಾಗ ಕಡಿವಾಣ ಕಿತ್ತಾಕೋಣ. ಗಿರಿಧರ್ ರಾವ್, ನಿನ್ನ ಬದುಕು ಶಾಶ್ವತ ಅನ್ನೋ ಕೊಬ್ಬಲ್ಲಿ ಬದುಕಿದೆ. ಈಗ ನಿನ್ನ ಕೊಬ್ಬು ಬೆಂಕಿಯಲ್ಲಿ ಕರಗಿದ ಕನಸು ಗಿರಿಧರ್ ರಾವ್. ಚಿಕ್ಕಣಿ, ನಿಮ್ ತಂದೆಯವರ ಆಸೆ ನೆರವೇರಿಸುವ ಜವಾಬ್ದಾರಿ ನಿಮ್ಮದು. ನಿಮ್ದು ಅಂತ ಹೇಳ್ಬೇಡಿ, ನಮ್ಮದು ಅಂತ ಹೇಳಿ. ನೀವಿಲ್ದೆ ನನಗೇನೂ ತಿಳಿಯೋದಿಲ್ಲ. ತಿಳ್ಕೋಬೇಕು ಚಿಕ್ಕ ಯಜಮಾನ್ರೆ, ನನಗೂ ವಯಸ್ಸಾಯ್ತು. ಹೆದರಿಸ್ಬೇಡಿ ನಾಗರಾಜರಾವ್. ಈಗ ತಾನೇ ಅಪ್ಪನ್ ಕಳ್ಕೊಂಡಿದ್ದೀನಿ, ಮತ್ತೆ ಯಾರನ್ನ ಕಳ್ಕೊಳ್ಳೋಕ್ಕೂ ನಾನ್ ಸಿದ್ಧನಿಲ್ಲ. ಚಿಕ್ಕ ಯಜಮಾನ್ರೆ, ಇದನ್ನಷ್ಟು ಓದಿ ರುಜು ಹಾಕಿ. ನೀವು ನೋಡಿದಿರಲ್ಲ, ವ್ಯಾಪಾರದಲ್ಲಿ ಸಾಮಾನ್ಯ ಪದಗಳಿಗೆ ಅಸಾಮಾನ್ಯ ಅರ್ಥಗಳಿರುತ್ತೆ. ಮೋಸ ಮಾಡೋದು ಬುದ್ಧಿವಂತಿಕೆ ಆಗುತ್ತೆ, ನಂಬೋದು ಮೂರ್ಖತನವಾಗುತ್ತೆ. ಚಿಕ್ಕ ಯಜಮಾನ್ರಿ, ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಮಾಡೋದನ್ನ ಕಲಿಬೇಕು. ಜಗತ್ತಿನಲ್ಲಿ ಮನುಷ್ಯ ಕಲಿಯೋಕ್ ಸಾಧ್ಯವಿಲ್ಲದೆ ಇರೋದು ಯಾವುದೂ ಇಲ್ಲ. ನೋಡಿದ್ರ ನಾಗರಾಜರಾವ್, ನಾನಾಗ್ಲೂ ನಮ್ಮ ಅಪ್ಪನ ತರ ಮಾತಾಡೋದನ್ನ ಕಲ್ತು ಬಿಟ್ಟಿದ್ದೀನಿ. ಲೊಡ್ಡೆ, ಮಾಲ್ತಿನ್ ಕೇಳೋ. ಕ್ವಶನ್ ಪೇಪರ್ ಔಟ್ ಆಗಿದೆ, ಬೇಕಾ ಅಂತ ಕೇಳು. ನಡಿಯೋ ಲೊಡ್ಡೆ, ಇವನ್ ಜೊತೆ ಅಂತ ಮಾತು. ಬಾ. ನನ್ ಜೊತೆ ಮಾತಾಡ್ದೆ ಈ ಮೂಗನ್ ಜೊತೆ ಪ್ರೀತಿ ಪ್ರೇಮದ ಮಾತಾಡ್ತೀಯಾ? ಏ ಪೆದ್ದು, ಬೀದಿಲ್ ನಿಂತ್ಕೊಂಡು ಕಪಿ ತರ ಆಡೋಕ್ ಬದಲು ಪರೀಕ್ಷೆಗೆ ಹೋದು. ಕೋತಿ ಮಂಕಿ ಕೊಡಂಗಿ ಬರ. ಏ ಪಂಚರಂಗಿ, ನೀನು ಬಾರೆ, ಕಂಬೈಂಡ್ ಆಗಿ ಮಾಡೋಣ. ಸ್ಟಡಿ ಕಣೆ, ಕಂಬೈಂಡ್ ಸ್ಟಡಿ. ವಿನೋದ್, ಗೆರೆ ದಾಟ್ಬೇಡ, ಗಲ್ಲ ಮುರ್ಕೋತೀಯ. ಏ ಲೊಡ್ಡೆ, ಹೊಸ ಬುಗುರಿ ದಾರ ಕೊಡಿಸ್ತೀನಿ, ಸುಮ್ನಿರ್ಬೇಕು. ಗೆರೆ ದಾಟ್ತೀನಿ, ಊರಾಚೆ ಬಾ, ಹೋಗೋಣ. ಗುನ್ನ ಹೊಡಬೇಡ್ವೋ?
ಕೆರೆ ತಾಗ್ತಾನಂತೆ ಭೂಪತಿ ಕಲ್ಲ ಮುರ್ಕೊತಿದ್ದ. ಎಸ್ ಓಕೆ ಓಕೆ ಐಲ್ ಥಿಂಕ್ ಅಬೌಟ್ ಇಟ್. ನಾಗರಾಜರಾವ್, ನಾಳೆ ಹರಾಜು ಎಷ್ಟು ಗಂಟೆಗೆ ಇರೋದು? 9 ಗಂಟೆಗೆ. ನಾನೇ ಹೋಗ್ಬಿಟ್ಟು ಬರ್ತೀನಿ ಚಿಕ್ಕ ಯಜಮಾನ್ರೆ. ಇಲ್ಲ ನಾಗರಾಜರಾವ್, ನಾಳೆ ಹರಾಜಲ್ಲಿ ನಾನು ಬಿಡ್ ಮಾಡ್ತೀನಿ. ಚಿಕ್ಕ ಯಜಮಾನ್ರೆ, ಹೇಳಿ. 4 ದಿನ ಕಳೀಲಿ, ಅವಸರ ಯಾಕೆ? ಇದಕ್ಕೆಲ್ಲ ಸ್ವಲ್ಪ ಅನುಭವ ಬೇಕು ಚಿಕ್ಕ ಯಜಮಾನ್ರೆ. ಅನುಭವ ಇಲ್ಲ ಅಂತ ಕಾಯ್ತಾ ಕೂತ್ರೆ ಇಡೀ ಜೀವನ ಕಾಯೋದೇ ಆಗುತ್ತೆ ನಾಗರಾಜರಾವ್. 4 ದಿನ ಆದ್ಮೇಲೆ ಆಗೋ ಅನುಭವ ನಾಳೆನೇ ಆಗ್ಲಿ, ಆಗ 3 ದಿನ ಉಳಿಯುತ್ತೆ. ಈಗ ಹೋಗಿ ಫೈಲ್ ತಗೊಂಡ್ ಬನ್ನಿ. ಚಿಕ್ಕ ಯಜಮಾನ್ರೆ, ಐ ಹ್ಯಾವ್ ಮೇಡ್ ಮೈ ಡಿಸಿಷನ್. 3,90,000 3,90,000 ಒಂದ್ ಸಾರಿ. 4 ಲಕ್ಷ 4 ಲಕ್ಷ 4 ಲಕ್ಷ ಒಂದ್ ಸಾರಿ. 4,10,000 4,10,000 4,10,000 ಒಂದ್ ಸಾರಿ. 4,10,000 ಎರಡು ಸಾರಿ. 4,15,000 4,15,000 ಜೋಪಾನ ಚಿಕ್ಕ ಯಜಮಾನ್ರೆ. ನನಗ್ ಗೊತ್ತು. 4,50,000 4,50,000 4,50,000 ಒಂದ್ ಸಾರಿ. 4,75,000 4,75,000 4,75,000 ಒಂದ್ ಸಾರಿ. 5 ಲಕ್ಷ 5 ಲಕ್ಷ 5,25,000 5,25,000 5,50,000 5,50,000 5,75,000 5,75,000 6 ಲಕ್ಷ 6 ಲಕ್ಷ 6,50,000 6,50,000 7 ಲಕ್ಷ 7 ಲಕ್ಷ 7,50,000 7,50,000 8 ಲಕ್ಷ 8 ಲಕ್ಷ 8,50,000 8,50,000 10 ಲಕ್ಷ 10 ಲಕ್ಷ 10 ಲಕ್ಷ ಒಂದ್ ಸಾರಿ. 10 ಲಕ್ಷ ಎರಡು ಸಾರಿ. 10 ಲಕ್ಷ ಎರಡು ಸಾರಿ ಹೋಗುತ್ತೆ. 10 ಲಕ್ಷ ಎರಡು ಸಾರಿ. 10 ಲಕ್ಷ 3 ಸಾರಿ. ಎಂಥ ಅನುಭವ! ಛೆ! ವ್ಯಾಪಾರ ಮಾಡೋ ಯೋಗ್ಯತೆ ನನಗಿಲ್ಲ ನಾಗರಾಜರಾವ್. ದುಡುಕಿ ಬಿಟ್ರಿ ಚಿಕ್ಕ ಯಜಮಾನ್ರೆ. ಸಾಧಕ ಬಾಧಕಗಳನ್ನ ಯೋಚಿಸ್ಬೇಕಾಗಿತ್ತು. ಹಾ, ಈಗ ವಿನೋದ್ ಬಿದ್ದು ಬಿದ್ದು ನಗ್ತಾ ಇರ್ತಾನೆ. ನಮ್ಮನ್ನು ನೋಡಿ ನಗುವವರು, ಹಂಗಿಸುವವರು ಏಕೆ ಬೇಕು ಚಿಕ್ಕ ಯಜಮಾನ್ರೆ? ಯಾಕೆ? ಅಪಹಾಸ್ಯದಿಂದ ಜೀವ ರೊಚ್ಚಿಗೇಳುತ್ತೆ. ಹೆದರಿ ಮಲಗಿದ ಮನಸ್ಸು ಹೆಡೆಬಿಚ್ಚಿ ಗಂಡಾಗಿ ನಿಲ್ಲುತ್ತೆ. ಚಿಕ್ಕ ಯಜಮಾನ್ರೆ, ಆಗ ನಮ್ಮ ನಿಜವಾದ ಯೋಗ್ಯತೆ 4 ಜನಕ್ಕೆ ಗೊತ್ತಾಗುತ್ತೆ. ನಾ ಇನ್ನೂ ಕಲಿಯೋದು ಬಹಳ ಇದೆ ನಾಗರಾಜರಾವ್, ಕಲೀಲೇಬೇಕು. ನಾವು ಸೋಲಿನಿಂದ ಕಲಿಯುವಷ್ಟು ಗೆಲುವಿನಿಂದ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಚಿಕ್ಕ ಯಜಮಾನ್ರೆ. 6 ಲಕ್ಷ ರೂಪಾಯಿ! ಮೈ ಗಾಡ್, ಇಟ್ಸ್ ಟೆರಿಬಲ್. ಗೆಲ್ಲೋದನ್ನ ಕಲಿಬೇಕಾದ್ರೆ 4 ದಿನ ಕಾಯೋದನ್ನ ಕಲಿಬೇಕು ನಾವು. 3 ದಿನ ಉಳಿಸೋಕ್ ಹೋದ್ರೆ ಒಂದೇ ದಿನದಲ್ಲಿ ಸೋತು ಬಿಡ್ತೀವಿ. 6 ಲಕ್ಷ ರೂಪಾಯಿ ಹೋಗ್ಲಿ ಬಿಡಿ. ಖಜಾನೆ ಖಾಲಿಯಾದಾಗ ತಿರುಗಿ ಅದನ್ನು ತುಂಬೋದು ಅನಿವಾರ್ಯವಾಗುತ್ತೆ. ಗುರಿ ಮುಟ್ಟಬೇಕು. ದಾರಿ ಮಧ್ಯೆ ಬೆಟ್ಟ ಸಿಕ್ಕಿದೆ, ಏನ್ ಮಾಡ್ಬೇಕು ಹೇಳಿ? ಕೈ ಸಿಕ್ಕದ್ದನ್ನು ಎತ್ಕೋಬೇಕು. ಹಾರೆ ಗುದ್ಲಿ ಪಿಕ್ಕಾಸಿ ಸುರಂಗ ಹೊಡಿಬೇಕು, ಆಚೆಗೆ ಬರಬೇಕು, ಅಷ್ಟೇ. ಖುಷಿ ಮಾತಿ ಗೊತ್ತಾದ್ರೆ ಯಾರಿಗೂ ಏನೂ ಗೊತ್ತಾಗಬೇಕಾದಿಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಚಿಕ್ಕ ಯಜಮಾನ್ರೆ. ಹೇಗೆ ಗೆಲ್ಲಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಕೇಳಿ. ಈ ಪರ್ಮಿಟ್ ಪೊಸಿಷನ್ ಹೆಂಗೈತಿ? ಅದೇ ನ್ಯಾಷನಲ್ ಪರ್ಮಿಟ್ದು. ಹಾ, ಅಂದಂಗ ಇವ್ರ ಹೆಸರು ಅಂತ ಹೇಳಿದ್ರಿ? ದಾಮೋದರ ರಾಯರು ಅಂತ. ದಾಮೋದರ ರಾಯರು ಅಂತ. ಹಾ, ಒಂದ್ ಚೆಕ್ ಬರಿ. ಹಾ ಹಾ ಸರಿ.
ಸರ್ ಸರ್ ಟು ದ ಸೆಕ್ರೆಟರಿ ಸರ್ ಮಹಿಳಾ ಸೇವಾ ಸಮಾಜ್ ರುಪೀಸ್ ನಿಮ್ಗೆ ತ್ರಾಸ ಯಾಕ ರೊಕ್ಕ ನಾನೇ ತುಂಬ್ತೀನಿ. ಲೇ ಮಾಲ್ತೆ, ಬೇಗ ಬಾರೆ. ಒಂದ್ ನಿಮಿಷ ಬಂದ್ಬಿಟ್ಟೆ. ಒಂದ್ ಸಿಕ್ಕಿದೆ, ಇನ್ನೊಂದ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಏನೇ ಅದು? ಚಪ್ಲಿ ಕಣೋ ಪುರುಷಿ. ಇವಳು ಒಂದ್ ಕಾಲಿನ ಕಡೆ ಅದೃಶ್ಯವಾಗೋದು ಯಾವತ್ ನಿಲ್ಲತ್ತ ನಾ ಬೇರೆ ಕಾಣೆ. ಬೇಗ ಬಾರೆ. ಹಾ, ಅಂತೂ ಇವತ್ತು ಒಂದ್ ದಿವಸ ಏನಾದ್ರೂ ಬೇಗ ಬಂದಿಯಲ್ಲ. ಹೊರಡೋಣವಾ? ರೈಟ್ ಹೇಳು. ಲೊಡ್ಡೆ ನಿಂಜಾಣ, ಹೌದು ತಾನೆ? ಈಗ ಮಾಲ್ತಿ ನನ್ನ ಆಚೆ ಕರ್ಕೊಂಡು ಹೋಗು ಅಂತ ಹೇಳಿದಾಳೆ. ಅವಳನ್ನ ಕರ್ಕೊಂಡು ಹೋಗ್ಬೇಕು, ಹೌದು ತಾನೆ? ಆಗ ನೀನೇನ್ ಮಾಡ್ತೀಯಾ? ಮನೇಲೇ ಇರ್ತೀಯ, ಹೌದು ತಾನೆ? ಕರ್ಮ. ಲೇ, ನೀನಾದ್ರೂ ಹೇಳ ಇವನ್ಗೆ. ನಾನ್ ಹೋಗ್ತೀನಿ ಕಣೋ ಲೊಡ್ಡೆ. ಒಂದ್ಸಲ ಪ್ಲೀಸ್ ಕಣೋ. 2 ಸಲ ಪ್ಲೀಸ್. 3 ಸಲ. ನಾನೇನೇ ಹೇಳಿದ್ರು ಹಾಗೆ ಮಾಡ್ತೀಯಲ್ಲ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಎಲ್ಲಿ ರೈಟ್ ಹೇಳು. ಏಯ್, ಮನೇಲೇ ಇರು, ಆಚೆ ಬರ್ಬೇಡ. ಏನೈತೆ? ಒಂದ್ ಕಿತ್ತೋಯ್ತು, ಇನ್ನೊಂದ್ ಯಾವಾಗ ಕಿತ್ತು ಹೋಗುತ್ತೋ ಗೊತ್ತಿಲ್ಲ. ಏನೇ ಅದು? ಚಪ್ಲಿ ಕಣೋ. ನಂಗೆ ಗೊತ್ತಿತ್ತು, ಅದಕ್ಕೆ ತಗೊಂಬಂದೆ. ಏನನ್ನ? ಮೊಳೆನಾ? ಈ ಮುಳುಗಾಂಕರ್ ವಿಪರೀತ ತಮಾಷೆ ಮನುಷ್ಯ ಅಲ್ವಾ? ಅಷ್ಟೊಂದು ಪವರ್ ಇದ್ರು ಎದ್ವಾತದ್ದು ಹುಡುಗಾಟಿಗೆ. ಪವರ್ ಇರೋರಿಗೆ ಹುಡುಗಾಟಿಗೆ ಆಡೋದು ಚಟ. ನಾನ್ ಹೇಳಿದ್ದ ಅದಲ್ಲ. ವ್ಯಾಪಾರ ವಹಿವಾಟು ತುಂಬಾ ಬೆಳೆದ್ಮೇಲೆ ಕಷ್ಟವಾಗುತ್ತೆ, ಮನಸ್ಸು ಬಗ್ಗಲ್ಲ. ಅದಕ್ಕೆ ಮದುವೆ ಆಗೋದು ಒಳ್ಳೇದು. ಈಗಲೇ ಯಾಕಂದ್ರೆ ಯೋಚನೆ? ಕೆಲವು ಕೆಲಸಗಳನ್ನು ಮಾಡೋದಕ್ಕೆ ನಾವು ಸಮಯಕ್ಕಾಗಿ ಕಾಯ್ಬೇಕು, ಕೆಲವನ್ನು ಸಮಯದಲ್ಲಿ ಮಾಡಿ ಮುಗಿಸ್ಬಿಡ್ಬೇಕು. ತುಂಬು ವಯಸ್ಸಿನಲ್ಲಿ ಮದುವೆ ಗಂಡು ಹೆಣ್ಣಿಗೆ ಶೋಭೆ ತರುತ್ತೆ. ಚಿಕ್ಕ ಯಜಮಾನ್ರೆ, ಮುಂದೆ ಏನ್ ಮಾಡ್ತಿ? ಕೆಲಸ ಎಲ್ಲಿ? ದಾಮು ಜೊತೆ ಇದ್ಬಿಡ್ಲಾ ಅಂತ ಅನ್ಸತ್ತೆ. ಆದ್ರೆ ಯಾಕೋ ನಂಗೆ ವ್ಯಾಪಾರದಲ್ಲಿ ಆಸಕ್ತಿ ಇಲ್ಲ. ನಮ್ಮ ಸುತ್ತ ಆಗೋ ಅನ್ಯಾಯನ ಸ್ವಲ್ಪ ಮಟ್ಟಿಗಾದ್ರೂ ನಿಲ್ಸಕ್ ಸಾಧ್ಯವಾಗುವಂತ ಕೆಲಸ ಸಿಕ್ಕಿದ್ರೆ ಚಂದ. ಓ, ನಾನು ಯೋಚಿಸ್ಲೇ ಇಲ್ಲ. ಜೊತೆಯಲ್ಲೇ ಬೆಳೆದಾಗ ಆಟ ಆಡೋ ವಯಸ್ಸು ಮುಗಿದದ್ದು ತಿಳಿಯಲ್ಲ. ಆದ್ರೆ ಆ ಹುಡುಗಿ ನಿಮ್ ಬಗ್ಗೆ ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿರಬಹುದು ಅಲ್ವಾ? ನಾನು ಅವಳನ್ನ ತುಂಬಾ ಪ್ರೀತಿಸ್ತೇನೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು ನಾಗರಾಜರಾವ್. ಅವಳು ಗೊತ್ತು ಚಿಕ್ಕ ಯಜಮಾನ್ರೆ. ಆದ್ರೆ ಬಾಯ್ ಬಿಟ್ಟು ಹೇಳ್ಬೇಕಾದವರು ನೀವು. ಪಾಪ ಆ ಹುಡುಗಿ ಎಷ್ಟು ದಿನ ಅಂತ ಕಾಯುತ್ತೆ? ಹೌದು, ಛೇ, ನಾನೇ ಮರ್ತ್ಬಿಟ್ಟೆ. ಮಾಲ್ತಿನ ನೀವು ಮದುವೆ ಆಗಿ. ಏನು ಮಾಡ್ಬೇಡ, ಹ್ಮ್ ಹತ್ರ ಬರ್ತಾ ಇದ್ದೀನಿ. ಬಾ. ಏನು ಮಾಡ್ಬಾರ್ದು. ಏನು ಮಾಡೋದಿಲ್ಲ. ಯು ಆರ್ ಎ ವೆರಿ ಗುಡ್ ಬಾಯ್. 100%. ಬಂದೆ. ಯು ಆರ್ ಸೇಫ್. ಮುಟ್ಬಾರ್ದು. ಮುಟ್ಟೋದಿಲ್ಲ. ನೋ ಟಚಿಂಗ್. ನೋ ಟಚಿಂಗ್ಸ್. ಹೇಳ್ತಾ ಇದ್ದೀನಿ ನೋಡು. ಮುಟ್ಬಾರ್ದು. ಎಲ್ಲಿ ಮುಟ್ದೆ? ನೋ ಟಚಿಂಗ್ಸ್ ಕಣೋ.
ಮಾಲ್ತಿ ಏನೋ ದಾಮು, ಏನ್ ಮಾಡ್ತಾ ಇದೀಯ? ನೆನ್ನೆ ಚಪ್ಪಲಿ ಕಿತ್ತೋಯ್ತು, ಖುಷಿ ಮೊಳೆ ಕೊಟ್ಟ, ಹರಿತಾ ಇದೀನಿ. ಎದ್ ನಿಂತ್ಕೋ, ಏ? ಎದ್ ನಿಂತ್ಕೊಳೆ. ಯಾಕೆ? ಎದ್ ನಿಂತ್ಕೊಳೆ ಅಂದ್ರೆ ಚಪ್ಪಲಿ ಹಾಕೋ, ಚಪ್ಪಲಿ ಹಾಕೋಳೆ. ಮೊಳೆ ಚಿತ್ತಾ ಇದೀಯಾ? ಇಲ್ಲ. ಆಚೆ ಹೋಗೋಣ. ಯಾಕೆ? ಯಾಕೆ? ನಿನ್ ಜೊತೆ ಜಗಳಾಡಕ್ಕೆ. ಈ ಜಗಳ ರಂಪ ನನಗ್ ಬೇಡಪ್ಪ. ಈಗ ನೀನ್ ಮಾತಾಡ್ಬೇಡ, ಮಾತಾಡೋದು ನಾನು. ಲೆಟ್ಸ್ ಗೋ. ಓಕೆ ಓಕೆ ಓಕೆ. ಬಾ. ನೋಡು ಮಾಲ್ತಿ, ಲೆಟ್ ಮಿ ಕಮ್ ಟು ದ ಪಾಯಿಂಟ್ ಸ್ಟ್ರೈಟ್. ಬಹಳ ವರ್ಷಗಳ ಹಿಂದೆ ನಾನು ತುಂಬಾ ಚಿಕ್ಕ ಹುಡುಗ ಆಗಿದ್ದಾಗ ಒಂದು ರಾತ್ರಿ ನಮ್ಮಪ್ಪ ನನ್ನ ನೆಪ್ಸಿ ನಡೆಯೋ ಹೋಗೋಣ ಅಂದ. ಕಾರ್ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮಪ್ಪನ ಕಣ್ಣಲ್ಲಿ ನೀರಿತ್ತು. ಬೆಳಗಾದಾಗ ನಾವು ನಿಮ್ಮನೇಲಿದ್ವಿ. ನಿನ್ನ ತಾಯಿ ಸತ್ತು ಹೋಗಿದ್ಲು. ಪಕ್ಕದಲ್ಲಿ ನೀನ್ ಕೂತಿದ್ದೆ, ಪುಟಾಣಿ ಮಾಲ್ತಿ. ಅದೇ ಮೊದಲನೇ ಸಲ ನಾನು ನಿನ್ನ ನೋಡಿದ್ದು. ಆಮೇಲೆ ನೀನ್ ನಮ್ಮ ಮನೆಗೆ ಬಂದೆ. ನಾವಿಬ್ಬರು ಜೊತೆಲೇ ಓದಿದ್ವಿ, ಬೆಳೆದ್ವಿ. ದಾಮು, ಈಗ ಯಾಕೋ ಆ ಮಾತು? ಇಷ್ಟು ವರ್ಷ ಜೊತೆಲೇ ಬೆಳೆದ್ರು ನನಗ್ ಗೊತ್ತಾಗಿತ್ತು ನಿನ್ನೆ ಮಾಲ್ತಿ. ದಾಮು, ನನಗೆಲ್ಲ ಗೊತ್ತು. ಬಹಳ ಹತ್ರ ಇದ್ವಲ್ಲ, ಹೇಳೋದ್ ಬರ್ಬಿಟ್ಟೆ ಮಾಲ್ತಿ. ದಾಮು, ಮಾಲ್ತಿ, ಐಮ್ ಸಾರಿ ಕಣೆ, ಬಹಳ ಕಾಯಿಸ್ಬಿಟ್ಟೆ. ನಾನು ನೀನು ಮದುವೆ ಆಗೋಣ. ನನಗೆ ಸ್ವಲ್ಪ ಟೈಮ್ ಕೊಡು ದಾಮು. ನಂಗೆ ಸ್ವಲ್ಪ ಟೈಮ್ ಕೊಡು ಅಂತ ಅವಳು ಕೇಳಿದಾಗ ಅವಳ ಕಣ್ಣಲ್ಲಿ ನೀರಿತ್ತು. ಯಾವತ್ತೋ ಕೇಳ್ಬೇಕಾದ ಮಾತು ಇವತ್ ಕೇಳಿದ್ರೆ ಪಾಪ ಅವಳಿಗೆ ಹೆಂಗಾಗಿರ್ಬೇಡ. ನಮ್ ಪುಟಾಣಿ ಮಾಲ್ತಿ ಬೆಳೆದು ದೊಡ್ಡವಳಾಗಿದ್ದಾಳೆ. ನಮ್ ಹಾಗೆ ಅವಳ ಮೈ, ಮನಸ್ಸು, ಹೃದಯ ಎಲ್ಲ ಅರಳಿದೆ ಅನ್ನೋದನ್ನ ನಾನು ಗಮನಿಸ್ಲೇ ಇಲ್ವೋ? ಯಾಕೆ ಮದ್ವೆ ಆಗೋಲ್ಲ? ಅದಕ್ಕೆ ಉತ್ತರ ಮೊದಲೇ ಕೊಟ್ಟಿದ್ದೀನಿ. ಸುಳ್ಳು. ಸತ್ಯ ಅಂತ ತಗೊಂಡೇನ್ ಮಾಡ್ತಿ ಮಾಲ್ತಿ? ನಾನ್ ಕಲ್ತೆ, ಆದ್ರೆ ಆಳು ಅನ್ನೋದನ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ. ಮದುವೆ ಆಗೋ ತಾಕತ್ತಿಲ್ದೆ ಇದ್ಮೇಲೆ ಪ್ರೀತಿ ಪ್ರೇಮ ಮಾಡೋ ತೆವಲನ್ನೆಲ್ಲ ಯಾಕೆ ಇಟ್ಕೋಬೇಕು? ಅಮೂಲ್ಯವಾದದ್ದೇನಾದ್ರೂ ಗಳಿಸ್ಕೋಬೇಕಿದ್ರೆ ಅಷ್ಟೇ ಅಮೂಲ್ಯವಾದ ಮತ್ತೇನಾದ್ರೂ ಕಳ್ಕೋಬೇಕಾಗತ್ ಮಾಲ್ತಿ. ನಾನ್ ನಿನ್ನ ಮದ್ವೆ ಆಗಲ್ಲ ಅನ್ನೋ ಮಾತ್ರಕ್ಕೆ ನೀನ್ ನನ್ನ ದ್ವೇಷ ಮಾಡ್ಬೇಕಾಗಿಲ್ಲ ಮಾಲ್ತಿ. ನಿನ್ನನ್ನ ದ್ವೇಷಿಸದೇ ಇರೋದು ಪಾಪ ಆಗುತ್ತೆ ಪುರುಷಿ. ಹೆಂಗ್ಸನ್ನ ಆಟದ ಬೊಂಬೆ ಮಾಡೋದು, ಒಬ್ಬ 4 ದಿವಸ ಆಡೋದು, ಆಮೇಲೆ ಮತ್ತೊಬ್ಬರಿಗೆ ಆಡೋಕ್ ಕೊಡೋದು. ನಾನು ಹಲ್ಕ ಅಲ್ಲ ಮಾಲ್ತಿ. ನಾನು ಇಲ್ಲಿಂದ ದೂರ, ಬಹಳ ದೂರ ಹೊಟ್ಟೋಗ್ತೀನಿ ಅಷ್ಟೇ. ಎಲ್ಲಿಗೋ ಹೋಗ್ತೀಯ? ಪ್ರಪಂಚದ ಕೊನೆಗೆ ಹೋದ್ರು ಪ್ರೀತಿ ಮಾಡ್ದ, ಮೋಸ ಮಾಡ್ದ ನೆನಪು ಮನುಷ್ಯನ ತಿಂದು ಹಾಕುತ್ತೆ ಪುರುಷಿ. ಪ್ರೀತಿ ಮಾಡದ ಗಂಡಸನ ಕೈಯಲ್ಲಿ ತಾಳಿ ಕಟ್ಸ್ಕೊಳ್ಳೋ ಅಷ್ಟು ಮೂರ್ಖ ಹೆಂಗ್ಸ್ ನಾನಲ್ಲ. ಆದ್ರೆ ತೀರ್ಮಾನ ಆಗ್ಲೇಬೇಕು.
ನಿನ್ ಹತ್ರ ಉತ್ತರ ಇಲ್ಲ ಅಲ್ವಾ? ನಡಿ, ಉತ್ತರ ಸಿಗೋ ಕಡೆ ನಾನ್ ಕರ್ಕೊಂಡು ಹೋಗ್. ಪುರುಷಿ, ಪುರುಷಿ ದೇವ್ರ ಬಲಗಡೆ ಹೋಗಟ್ಟ ಅಂದ್ರೆ ನಿನ್ನ ಪ್ರೀತಿಯಲ್ಲಿ ಸತ್ಯ ಇದೆ. ಬಾ ಪುರುಷಿ, ಹೋಗಿದ್ರೆ ದಾಮುಗ್ ಹೇಳೋಣ, ಅವ್ನಿಗೆ ಅರ್ಥ ಆಗುತ್ತೆ. ಬಾ ಪುರುಷಿ, ಪುನಃ ದೇವ್ರ ಮೇಲೆ ಹೂ ಇಡು, ಕೇಳು. ನಾನು ನೀನು ನಮ್ಮಿಬ್ಬರಿಗಿಂತ ಹೆಚ್ಚಾಗಿ ದಾಮೋನ ಪ್ರೀತಿಸ್ತೀವ ಇಲ್ವಾ ಅಂತ. ಆಗಲೂ ಹೂ ಬಲಗಡೆನೆ ಬೀಳುತ್ತೆ. ನಮ್ಮಿಬ್ಬರ ಮದ್ವೆಗೆ ದೇವರೊಪ್ಪಲ್ಲ. ನೀನು ನನ್ನ ತಂಗಿ ಸಮಾನ. ಎಂಥ ಗಂಡಸರು ನೀವು! ನಿಮ್ ಖಯಾಲಿಗೆ ಒಂದ್ ಹೆಂಗಸನ ಪ್ರೇಯಸಿ ಮಾಡ್ಕೋತೀರಾ. ನಿಮ್ ಸ್ವಾರ್ಥಕ್ಕೆ ಅದೇ ಹೆಂಗಸನ ತಂಗಿ ಮಾಡ್ಕೊಂಡು ದೂರ ತಳ್ತೀರಾ. ನಾನ್ ನಿನ್ ತಂಗಿ, ಹೌದು ತಾನೆ? ಒಬ್ಬ ಅಣ್ಣ ಹಲ್ಕ ಕೆಲಸ ಮಾಡಿದ್ರೆ ತಂಗಿ ಏನ್ ಮಾಡ್ತಾಳೆ ಗೊತ್ತಾ? ತಿರ್ಗೋ. ಒಬ್ಬಣ್ಣ ಹಲ್ಕ ಕೆಲಸ ಮಾಡಿದ್ರೆ ತಂಗಿ ಏನ್ ಮಾಡ್ತಾಳೆ ಗೊತ್ತಾ? ಒಬ್ಬಣ್ಣ ಹಲ್ಕ ಕೆಲಸ ಮಾಡಿದ್ರೆ ತಂಗಿ ಏನ್ ಮಾಡ್ತಾಳೆ ಗೊತ್ತಾ? ಪುರುಷಿ, ಈಗ ನನ್ನ ನೋಡು ಪುರುಷಿ. Congratulations, Damodar. Hello, Malti. See you all. Hey, Purshi. ನಿನ್ ಮದ್ವೆ ಯಾವಾಗ್ಲೋ?
ದಮು ಏನೋ ಪುರುಷಿ ಏನೋ ಇದು ಪುರುಷಿ ಕೆಲಸ ಸಿಕ್ತು ಪುರುಷಿ ಕೆಲಸ ಸಿಕ್ತು ಕಂಗ್ರಾಟ್ಸ್ ಪುರುಷಿ ಏನ್ ಮಾಡ್ಲಿ? ಮಾಲ್ತಿ ಪುರುಷಿ ಕೆಲಸ ಸಿಕ್ತು ಕಣೆ ಕೆಲ್ಸನ ಭೇಷ್ ಇನ್ಮೇಲೆ ಪುರುಷನ ಯಾರು ಹಿಡಿಯೋ ಹಾಗಿಲ್ಲ ನಿಮ್ಮಮ್ಮನ ಆಸೆ ಈಡೇರ್ತು ಪುರುಷಿ ಅಂದ್ರೆ ಪುರುಷಿ ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟೋಗ್ತಾನೆ. ನೋಡಿದ್ಯಾ ಪುರುಷಿ ಕೆಲಸ ಸಿಕ್ತಲ್ಲ ಅಂತ ಸಂತೋಷ, ದೂರ ಹೋಗ್ತಿಲ್ಲ ಅಂತ ದುಃಖ. ನನಗೂ ಏನು ತೋರಿಸ್ತಾ ಇಲ್ಲ. ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೇಗಿರೋದು? ದಾಮು, ನಾನು ಇಲ್ಲೇ ಇದ್ಬಿಡ್ತೀನಿ. ನಿನ್ನನ್ನು ಯಾರು ಕೆಲ್ಸಕ್ಕೆ ಅಜ್ಜಿ ಹಾಕು ಅಂತ ಹೇಳಿದ್ದು? ಹಾಗಿದ್ರೆ ನಿಮ್ ಜೊತೆನೇ ಇದ್ಬಿಡ್ತೀನಿ. ನೀನ್ ಹೋಗ್ಬೇಕು ಪುರುಷಿ. ಆಗಲೇ ನೀನು ಓದಿದ್ದಕ್ಕೆ, ಅಮ್ಮನ ಕನಸಿಗೆ, ಅಪ್ಪನ ಔದಾರ್ಯಕ್ಕೆ ಒಂದು ಅರ್ಥ ಬರೋದು. ಪುರುಷಿ ಹೋಗುದ್ ಬೇಡ. ಪುರುಷಿ ಕೆಲಸಕ್ಕೆ ಹೋಗ್ಲಿ, ಆಚೆ ಜಗತ್ತನ್ನು ನೋಡ್ಲಿ, ಏನನ್ನಾದ್ರೂ ಸಾಧನೆ ಮಾಡ್ಲಿ. ಸರಿ ಹೋಗದೆ ಇದ್ರೆ ವಾಪಸ್ ಬಂದ್ಬಿಡ್ಲಿ. ಪ್ರೀತಿ ಮಾಡ್ದವ್ರ ಹತ್ರ ಇದ್ದು ಸಾಧನೆ ಮಾಡೋಕಾಗದೆ ಹೋದದ್ದು ದೂರ ಹೋಗಿ ಅಪರಿಚಿತರ ಜೊತೆಲಿ ಹ್ಯಾಕ್ ಸಾಧ್ಯ ಆಗುತ್ತೆ? ತೀರ್ಮಾನ ನಾನ್ ಮಾಡ್ತೀನಿ. ಹತ್ರ ಇದ್ರೆ ಸಂತೋಷ, ದೂರ ಹೋದ್ರೆ ದುಃಖ ಅನ್ನೋದೆಲ್ಲ ಸುಳ್ಳು. ಪುರುಷಿ ಕೆಲ್ಸಕ್ಕೆ ಹೋಗ್ಲಿ. ಓಕೆ ದಾವೂದ್, ನಡಿ ಹೋಗೋಣ. ಮಾಲ್ತಿ, ನಾನು ಹೋಗ್ತೀನಿ. ಗುರು, ಏನು ಟೇಷನ್ ತನಕ ಬಂದು ಮಾಮೂಲಿ ಪೇಮೆಂಟ್ ಕೊಟ್ಟೋಗವ ಅಂದ್ರೆ ಬ್ಯಾಡ ಅಂತಾರ ನಿಮ್ ಪ್ಯಾದೆಗಳು. ಮಕ ತಿರ್ಸ್ಕೊಂಡು ತಕೊಳ್ಳಿ. ಭವನೇ ಸಿಂಗ್, ಎತ್ಕೋ ಎತ್ಕೋ. 601. ಎಸ್ ಸರ್. ನಿನ್ ಲಾರಿ ನಾ ಸೀಸ್ ಮಾಡಿದ್ದೇನೆ. ಏಯ್, ಲಾರಿ ನಾ ಪಕ್ಕಕ್ಕೆ ಬಿಡು. 601 ಸರ್. ಇವನ್ ಕರ್ಕೊಂಡು ಹೋಗು. ಬರಯ್ಯ. ವಾರೆ ವಾ, ಎಲ್ಲಿಂದ ಬಂತಿ ಕಟ್ಟಾರೋಪು? ಪುರುಷಿ ಮೊದಲು ವಾರಕ್ಕೊಂದು ಲೆಟರ್ ಬರಿತಾ ಇದ್ದ. ಎಷ್ಟು ದಿವಸ ಆಗೋಯ್ತು, ನಮ್ಮನ್ನೆಲ್ಲ ಮರ್ತು ಬಿಟ್ನೋ ಏನೋ. ಅವನು ಹೋಗಿರೋದು ಟ್ರೈನಿಂಗ್ಗೆ ಮಾಲ್ತಿ, ಕಾಗದ ಬರಿತ ಕೊರಕಲ್ಲ. ಲೊಟ್ಟೆ ಅಂತೂ ಪುರುಷ ಇಲ್ದೆ ಸಬ್ಕಾಗೋಗಿದ್ದಾನೆ. हम सभी जाके एक बार पुरुषी बेटे को ನೋಡ್ಕೊಂಡು ಬರೋಣ ದಮ್ಮು ಬೇಟ. ಬೇಡ ದಾವೂದ್. ಅವನ್ಗೆ ಇಲ್ಲಿಗೆ ಬರೋಕ್ ಹೇಳು. ನೋಡೆ ಅಷ್ಟು ಈಗ ಅವ್ನು ಡಿಸ್ಟರ್ಬ್ ಮಾಡಬಾರ್ದು ಮಾಲ್ತಿ. ಅವನ್ ಕೆರಿಯರ್ ಮುಖ್ಯ. ನನಗೆ ಫೋನ್ ಮಾಡಿದ್ಯಾ? ಮಾಡಿದ್ದೆ, ಸಿಕ್ಲಿಲ್ಲ. ಬಿಸಿ ಇರ್ಬೇಕು. ಕುರ್ಚಿದ್ದು ಏನ್ ಬರ್ದಿಯಾನೆ? ಈಗ ಮುಕ್ಕಾಲ್ವಾಸಿ ಮಾಲ್ತಿ ಲೊಡ್ಡೆ ಜೊತೆ ಪಗಡೆ ಆಟ ಆಡ್ತಿರ್ತಾಳೆ. ಅದು ಅವನ್ ಕಲಿಯಲ್ಲ, ಇವಳು ಬಿಡೋಲ್ಲ. ಎಷ್ಟು ಕೊಬ್ಬಿಲ್. हेलो, हाँ यारो नागराज राव, वो ऑफिस में रहती. तुम्हें अलगे फोन हच्चु. हाँ, ಯಾರು? ಆ ಲಾರಿ ಡ್ರೈವರ್ ಭವಾನಿ ಸಿಂಗ್. ನೋಡ್ದ. ಲಾರಿ ಡ್ರೈವರ್ ಭವಾನಿ ಸಿಂಗ್.
ಏನು ಪರ್ವತಪ್ಪನವರೇ, ಬಣ್ಣ ಬದಲಾಯಿಸ್ತಾ ಇದ್ದೀರಲ್ಲ? ಸ್ವಾಮಿ ನಾಗರಾಜರಾಯರೇ, ಇಷ್ಟು ವರ್ಷ ಹೇಗೋ ಆಗೋಯ್ತು. ಒಂದು ವಾರದಿಂದ ಬೆಂಗಳೂರಿನಿಂದ ಫೋನು ಮೆಸೇಜು ಬರ್ತಾ ಇದೆ. ಇನ್ಮೇಲೆ ನನ್ನಿಂದ ಆಗೋದಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಪರ್ವತಪ್ಪ, ನಾವೇನ್ ಕಡಿಮೆ ಮಾಡಿದ್ದೇವೆ? ಬಾಲ ಬಿಚ್ಚಕ್ ಹೋಗಬೇಡ. ಏನ್ರಿ ಇದು? ನಿಮ್ಮ ಹಣ ತಿಂದಿದ್ದೀನಿ, ಹಲ್ಕ ಕೆಲಸ ಮಾಡಿದ್ದೀನಿ, ಆದ್ರೆ ಇನ್ ಮುಂದೆ ಮಾಡೋದಕ್ಕಾಗೋದಿಲ್ಲ. ಏನ್ರಿ ಇದು? ಲಂಚ ತಿಂದು ಉಲ್ಟಾ ಮಾತಾಡ್ತೀಯ. ಲಾರಿ ಯಾಕೋ ಸೀಸ್ ಮಾಡಿ? ಇಲ್ಲಿ ನೋಡಿ, ನೀವು ನನಗೆ ಬೆಲೆ ಕೊಡ್ತಾ ಇದ್ರೆ ಪರವಾಗಿಲ್ಲ, ಆದ್ರೆ ನಾನು ಹಾಕೊಂಡಿರೋ ಬಟ್ಟೆ ಬೆಲೆ ಕೊಡಿ. ಇಷ್ಟು ವರ್ಷ ಲಂಚ ತಿನ್ನುವಾಗ ಖಾಕಿ ಬಟ್ಟೆ ಹಾಕಿದ್ದೀನಿ ಅನ್ನೋ ಜ್ಞಾನ ಇರ್ಲಿಲ್ವಾ? ಇನ್ನು 5 ನಿಮಿಷದಲ್ಲಿ ಲಾರಿ ಬಿಡ್ತೀಯಾ? ಬಿಡಲ್ಲ. ಬದಲಾಗಿದ್ದೀನಿ, ಬನ್ನಿ ಹಾಕ್ತೀನಿ. ಪರ್ವತಪ್ಪ, ನಾಳೆಗೆ ಉದ್ದ. ಅರೆ ಹೋಗಯ್ಯ, ಅದೇನ್ ಕಿತ್ಕೋತೀರ ಕಿತ್ಕೊ ಹೋಗು, ನಾನು ಬಿಡಲ್ಲ ಅಷ್ಟೇ. ನಾಗರಾಜರಾವ್, ಲಾರಿ ಸೀಸ್ ಮಾಡಿದ್ಯಾಕೆ? ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿರುವಾಗ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಂದ್ಮೇಲೆ ಇವೆಲ್ಲ ಸಾಮಾನ್ಯ. ಇದಕ್ಕೆಲ್ಲ ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ನಾನೆಲ್ಲ ಸರಿಪಡಿಸ್ತೀನಿ. ಎಲ್ಲೋ ಏನೋ ತಪ್ಪಾಗ್ತಾ ಇದೆ. ಐ ಆಮ್ ವರೀಡ್. ಚಿಕ್ಕ ಯಜಮಾನ್ರೆ, ಇನ್ಸ್ಪೆಕ್ಟರ್ ಪರ್ವತಪ್ಪ ಒಂದು ಪುಟ್ಟ ಬುಗುರಿ. ಅಂಥವ್ರನ್ನ ತಿರುಗಿಸೋ ಚಾವಟಿ ಬೇರೆಯವ್ರ ಹತ್ರ ಇರುತ್ತೆ. ನಾವು ವ್ಯವಹಾರನ ಚಾವಟಿ ಇರೋರ ಜೊತೆ ಮಾಡಬೇಕು. ಹೆದರಿಕೆ ಅನುಮಾನಗಳು ಮನಸ್ಸಿನಲ್ಲಿ ಏಳಬಾರ್ದು, ಎದ್ರೆ ಉಳಿಬಾರ್ದು. ನೀವು ಸಹನೆ ಧೈರ್ಯ ಕಳ್ಕೋಬೇಡಿ. ನಿಮ್ಮನ್ನು ನಂಬಿದವರ ಗತಿಯನ್ನು ಹೇಳಿ, ನಾನೆಲ್ಲ ಸರಿಪಡಿಸ್ತೀನಿ. ಮನುಷ್ಯರಲ್ಲಿ ಭಿನ್ನಾಭಿಪ್ರಾಯ ಬಂದ್ರೆ ತಪ್ಪಿಲ್ಲ. ಆದ್ರೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಕೊಲ್ಲೋದು ಜಗತ್ತಿನ ನಿಯಮ. ಖಂಡಿತ ನೀಚತನ. ನಿಮ್ ತೊಂದ್ರೆ ಕಡಿಮೆ ಮಾಡಕ್ಕಲ್ಲೇನು? ಮಂದಿ ನಮ್ಮನ್ ಈ ಗದ್ಲಿ ಮೇಲೆ ಕೂರಿಸಿರೋದು. ನೋಡಿ ಮುಳುಗಾಂಕರ್, ವ್ಯಾಪಾರಸ್ಥರ ಜೊತೆ ಹೊಂದ್ಕೊಂಡು ಹೋಗುವಂತ ಪೊಲೀಸ್ ಇನ್ಸ್ಪೆಕ್ಟರ್ ಊರಿಗೆ ಬಂದ್ರೆ ಎಲ್ಲಾರ್ಗೂ ನೆಮ್ಮದಿ ಇರುತ್ತೆ. ಹೆಸರು ಹೇಳ್ರಿ, ಹೊತ್ತು ಹಾಕೋದ್ ನಮಗ್ ಬಿಡ್ರಿ. ನನ್ನ ಗೆಳೆಯ ಒಬ್ಬ ಇದ್ದಾನೆ, ಆದ್ರೆ ಅವನ್ ಬರೋದಕ್ಕೆ ಒಪ್ತಾ ಇಲ್ಲ. ನಾವು ಯೋಗ್ಯರು ಅಂತ ಮಂದಿನೇ ಒಪ್ಸೀವಿ, ನಿಮ್ ಸ್ನೇಹಿತ ಯಾವ ಲೆಕ್ಕ ಬಿಡ್ರಿ. ನಾಗರಾಜರಾವ್, ಚೆಕ್ ಬುಕ್ ಕೊಡಿ. ಹೇಳಿ. ಟು ದ ಸೆಕ್ರೆಟರಿ, ಅನಾಥ ಬಾಲಕ ಬಾಲಕಿಯರ ಸೇವಾ ಸಂಘ. ಅನಾಥ ಮುಳುಗಾಕರ್ ಸಾಹೇಬ್ರ, ಇಲ್ಲಿ ಮಹಿಳಾ ಸೇವಾ ಸಮಾಜ ಆದ್ಮೇಲ ಇದು ಬರ್ತೇನ್ ಚೆನ್ನಾಗಿ ಗೊತ್ತಿತ್ತು. ರೊಕ್ಕ ನೀವೇ ತುಂಬ್ರಿ. ಬೇಡ, ಈ ಸಾರ್ತಿ ನೀವೇ ತುಂಬ್ರಿ. ಈಗ ಹ್ಯಾಂಗ್ ವ್ಯವಹಾರ ಮಾಡ್ಬೇಕು ಅಂತ ನಿಮ್ಗೆ ತಿಳಿದೈತಿ. ಮಾಲ್ತಿ, ಬೆಡ್ರೂಮ್ ನಲ್ಲಿ ಫೈಲ್ ಏನಾಯ್ತು? ಅಯ್ಯ, ಫೈಲ್ ಕೇಳಿದ್ರು ನಗ್ತಿಯಲ್ಲೇ. ಏನೇ? ನಿನ್ಗೊಂದ್ ವಿಷಯ ಹೇಳ್ತೀನಿ. you're a good boy. ಅಲ್ಲೇ ನಿಂತಿರ್ಬೇಕು. ತಮಾಷೆ ಬೇಡ ಮಾಲ್ತಿ, ನನ್ಗೆ ಅರ್ಜೆಂಟ್ ಫೈಲ್ ಬೇಕೆ.
ವಿಷಯ ಏನಂತ ತಿಳಿದ್ಮೇಲೆ ಕುಣಿಬಾರ್ದು, ಅಟ್ಟಿಸ್ಕೊಂಡ್ ಬರ್ಬಾರ್ದು. ಅಯ್ಯೋ, ನಾನ್ ಯಾಕೆ ನಿನ್ನ ಅಟ್ಟಿಸ್ಕೊಂಡ್ ಬರ್ಲಿ? ಒಳ್ಳೆ ಕತೆ ಆಯ್ತು. ಎಲ್ರಿಗೂ ಆಗೋದು ನಮಗೆ ಆದಾಗ ಖುಷಿ ಆಗಲ್ವಾ? ಏನೇ ಅದು? ಅದೇ ಕಣೋ, ನಾನ್ ತಾಯಿ ಆಗ್ತಾ ಇದೀನಿ, ನೀನು ತಂದೆ ಆಗ್ತಾ ಇದೀಯ. ವಾಟ್? ಕುಣಿದಾಡ್ಬಾರ್ದು, ಹತ್ಕೊಂಡ್ ಬರ್ಬಾರ್ದು, ಅಲ್ಲೇ ನಿಂತಿರ್ಬೇಕು. ಯುವರ್ ಫಾದರ್ ದಾಮೋದರ್ ರಾವ್. ಓಕೆ? ಏನಾಯ್ತು? ಏನಿಲ್ಲ ಮಾಲ್ತಿ, ನನಗಿತ್ರ ಒಂದು ಅದ್ಭುತ ಸಂತೋಷ ಬೇಕಾಗಿತ್ತು ಅಷ್ಟೇ. ಥ್ಯಾಂಕ್ ಯು. ನೋಡಿದ್ರಾ, ಬರೋಲ್ಲ ಅಂತ ಹೇಳ್ತಾ ಇದ್ರಿ, ಅಂತೂ ಕರೆಕ್ಟ್ ಟೈಮ್ಗೆ ಬಂದ್ಬಿಟ್ಟೆ. ಖುಷಿ, ಖುಷಿ, ನನ್ನ ಅಪ್ಪ ಆಗ್ತೀನಿ ಕಣೋ. ಹಾ, ಕಂಗ್ರ್ಯಾಚುಲೇಷನ್. ಅದನ್ನ ಅವಳಿಗೆ ಹೇಳೋ. ಕಂಗ್ರಾಟ್ಸ್ ಮಾಲ್ತಿ. ಕಾಗದ ಬರೆದ್ರೆ ಉತ್ತರ ಯಾಕೋ ಬರೆಯಲ್ಲ? ನನಗಿದೇ ಊರಿಗೆ ಟ್ರಾನ್ಸ್ಫರ್ ಆಗಿದೆ. ಫ್ಯಾಂಟಾಸ್ಟಿಕ್. ಹಲೋ ಮಾಲ್ತಿ. ಫ್ಯಾಂಟಾಸ್ಟಿಕ್. ಸಂಜೆ ಎಲ್ಲಾದ್ರೂ ಆಚೆ ಹೋಗಿಡುವ? ಲೆಟ್ಸ್ ಗೋ. La 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 la. ಆ ಬೆಟ್ಟದಲ್ಲಿ ಬೆಳರಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ. ಆ ಬೆಟ್ಟದಲ್ಲಿ ಬೆಳರಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ. ಚಲುವಾಡ ನಿನ್ನ ಮೈಯ ಮಲ್ಲಿಗೆಯ ದಳಗಳನು ಸುಟ್ಟಾವು ಬೆಳ್ಳಿ ಕಿರಣ. ಆ ಬೆಟ್ಟದಲ್ಲಿ ಬೆಳರಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ. ಆ ಬೆಟ್ಟದಲ್ಲಿ ಬೆಳರಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ. ನಿನ್ನದೆಯ ತೋಟದೊಳಗೆ ನೆಟ್ಟಂತ ಪ್ರೀತಿ ಬಳ್ಳಿ ಹೂವನ್ನು ಬಿಡುವುದಲ್ಲ, ಫಲವನ್ನು ಕೊಡುವುದಲ್ಲ. ಕಂಡಂತಹ ಕಹಿ ನೆನಪೆಲ್ಲವೂ ಕಡಲಲ್ಲಿಯೇ ತೆರೆ ಮರೆಯಾಗಲಿ. ತೆಂಗುತ್ತಾರೆ ನೀರಿ ಮನಸ್ಸು ಮುಗಿಲೇರಲಿ. ಆ ಬೆಟ್ಟದಲ್ಲಿ ಬೆಳರಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ. ಆ ಬೆಟ್ಟದಲ್ಲಿ ಬೆಳರಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ.
ಗೆಳತಿ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ ಲಲ್ಲ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡ್ಮೇಲೆ ಎರಡು ಮಾತಾಡೋದು ವಾಡಿಕೆ. ನಾವು ಈ ದೇಶದ ಪ್ರಾಮಾಣಿಕ ಪ್ರಜೆಗಳ ಆಳುಗಳು, ಎಂಜಲ್ ತಿನ್ನೋ ನಾಯಿಗಳಲ್ಲ. ನಮಗ ಜನ ಕಾಕಿ ಬಟ್ಟೆ, ಕೋಳ, ಲಾಠಿ, ಬಂದೂಕ ಕೊಟ್ಟಿರೋದು ಅವ್ರನ್ನ ಕಾಪಾಡೋದಕ್ಕೆ, ಬಡ್ದು ಹಿಂಸೆ ಮಾಡಿ ಕೊಲ್ಲೋದಕ್ಕಲ್ಲ. ಹಲಕ ಕೆಲಸ ಮಾಡೋ ವಂಚಕ ಸೂಳೆ ಮಕ್ಕಳು ನಮ್ಮ ಮುಂದೆ ಬ್ರೆಡ್ ಚೂರು ಹಾಕಿ ಕುರ್ರೋ ಅಂತ ನಾಯಿ ಕರೆದು ನಮ್ಮನ್ನ ಕೊಂಡ್ಕೊಳಕ್ ಬರ್ತಾರೆ. ಈ ಸ್ಟೇಷನ್ ಅಲ್ಲಿ ಯಾರು ನಾಯಿ ಬುದ್ಧಿ ತೋರಿಸ್ಕೂಡ್ದು. ಈಗೆಲ್ರೂ ತಲೆ ತಗ್ಸಿ ಯೋಚಿಸಿ ಇನ್ಸ್ಪೆಕ್ಟರ್ ಪರ್ವತಪ್ಪ ಯಾಕೆ ಸತ್ತ? ಕಾದಿದ್ದು ನಾವು, ಕೆಂಪಾಗ್ತಾ ಇರೋದು ನಾವು, ಬಗ್ಗಿದ್ದು ನಾವು, ಗರ್ವಭಂಗ ಆಗ್ತಾ ಇರೋದು ನಮಗೆ. ಪುರುಷಿ ಊರಿಗೆ ಬಂದಿದ್ದಾನೆ, ಇನ್ಸ್ಪೆಕ್ಟರ್ ಪುರುಷೋತ್ತಮ. ವಿನೋದ್, ಪುರುಷಿ ಆಳುಗಳು ಮಕ್ಕಳಿದ್ದ ಹಾಗೆ, ಮುಖಕ್ಕೆ ಹೆದರದೆ ಹೋಗಬಹುದು, ಆದರೆ ಧ್ವನಿಗೆ ಹಲೋ, ಎಸ್, ವಾಟ್? ಹಾ, ಲಾರಿ ನಂಬರ್? ಹಾ, ಯಾರು ಮಾತಾಡ್ತಾ ಇರೋದು? ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ, ಡ್ಯಾಮ್ ಇಟ್. ನಾವು ಬಿಸಿನೆಸ್ ಮಾಡ್ತಾ ಇಲ್ಲ, ಮಾಡ್ತಾ ಇರೋದು ಗಂಧದ ಮರದ ಕಳ್ಳ ಸಾಗಾಣಿಕೆ. ಸಹನೆ ಕಾಕೋಬೇಡಿ ಚಿಕ್ಕ ಯಜಮಾನ್ರೆ. ಸಹನೆ ಹೇಗುಳಿಯುತ್ತೆ? ನಾನ್ ನಿಮ್ಮನ್ನ ನಂಬಿದ್ದಕ್ಕೆ ನನ್ನ ಎಲ್ಲಾ ಕನಸುಗಳನ್ನ ಉಡಾಯಿಸ್ಬಿಟ್ರಿ. ಪುರುಷಿಗೆ ಹೇಗೆ ಮುಖ ತೋರಿಸ್ಲಿ? ಮಾಲ್ಸಿಗೆ ಗೊತ್ತಾದ್ರೆ, 4 ಜನಕ್ಕೆ ತಿಳಿದ್ರೆ? ಯಾರಿಗೂ ಏನು ತಿಳಿಬೇಕಾಗಿಲ್ಲ. ನೀವು ಸ್ವಲ್ಪ ಶಾಂತಿಯಿಂದಿರಿ, ನಾನೆಲ್ಲ ಸರಿಪಡಿಸ್ತೀನಿ. ಸರಿಪಡಿಸ್ತೀನಿ ಅಂತ ಹೇಳ್ತಾನೆ ಬಂದ್ರಿ. ನಾನು ನಿಮ್ಮನ್ನ ನಂಬಿದ್ದಕ್ಕೆ ಎಲ್ಲ ಹಾಳು ಮಾಡ್ಬಿಟ್ರಿ. ಪ್ಲೀಸ್ leave me alone. I want to think.
ನೀವು ಹೋಗು ಅಂದ್ರೆ ಹೋಗಲ್ಲ. ನಾನು ನನ್ನ ದಣಿಗೆ ಮಾತು ಕೊಟ್ಟಿದ್ದೀನಿ, ನಾನು ಹೋಗೋಕೆ ಆಗಲ್ಲ. ಇದೆಲ್ಲ ಹೇಗಾಯ್ತು? ನನಗೆ ಯಾಕೆ ತಿಳಿಲೇ ಇಲ್ಲ. ನಾನು ನಿಮ್ಗೇನನ್ನು ಹೇಳಲಿಲ್ಲ. ಹೇಳ್ಬಾರ್ದು ಅಂತ ದೊಡ್ಡ ಯಜಮಾನ್ರ ಅಪ್ಪಣೆ ಆಗಿತ್ತು. ಈ ವಿಧಿ ಇಲ್ಲ ಹೇಳ್ತೀನಿ. ನಿಮ್ ತಂದೆ ತೀರಿ ಹೋದಾಗ 15 ಲಕ್ಷ ಸಾಲ ಮಾಡಿದ್ರು. ನಿಮ್ಮ ಹಠದಿಂದ 6 ಲಕ್ಷ ಕಳ್ಕೊಂಡ್ವಿ. ಪ್ರತಿ ತಿಂಗಳು 1 ಲಕ್ಷ ಬಡ್ಡಿ ಕಟ್ಟಬೇಕಾಯ್ತು. ಇಷ್ಟೊಂದು ಹಣನ ಹೇಗೆ ಸಂಪಾದನೆ ಮಾಡೋದು? ನೀವೇ ಹೇಳಿ ಚಿಕ್ಕ ಯಜಮಾನ್ರಿ. ನನಗೆ ಬೇರೆ ದಾರಿ ಹೊಳಿಲಿಲ್ಲ. ವಿಧಿ ಇಲ್ಲದೆ ಗಂಧದ ಮರದ ವ್ಯಾಪಾರ ಮಾಡಲೇಬೇಕಾಯ್ತು. ಇದರಲ್ಲಿ ನಂದೇನ್ ತಪ್ಪಿಲ್ಲ. ಇದಕ್ಕೆಲ್ಲ ಹುಳಿ ಹಿಂಡಿದವನು ವಿನೋದ್. ನಾನು ಪುರುಷ ಜೊತೆಗೆ ಹೋಗಿ ಮಾತಾಡ್ತೀನಿ. ಅಪ್ಪ ಮಾಡಿದ ಸಾಲ ಮಗನಿಗೆ ಗೊತ್ತಾಗ್ಲಿಲ್ಲ. ಈಗ ಮಗ ಒಬ್ಬ ಸಾಲಗಾರ, ಸ್ಮಗ್ಲರ್. ಆದ್ರೆ ಸಹನೆ ಶಾಂತಿ ಕಳ್ಕೋಬಾರ್ದು. ಹೋಗಿ ನಾಗರಾಜರಾವ್ ಪುರುಷಿ ಜೊತೆ ಮಾತಾಡಿ. ಒಳಗೆ ಬರ್ಬೋದಾ ಪುರುಷಿ? ಕಮೇನ್. ಹೀಗಾಗುತ್ತೆ ಅಂತ ಗೊತ್ತಿದ್ರೆ ನಾನು ಈ ಊರಿಗೆ ಬರ್ತಾ ಇರಲಿಲ್ಲ. ಹೀಗಾಗತ್ತೆ ಅಂತ ತಿಳಿದಿದ್ರೆ ದೊಡ್ಡ ಯಜಮಾನರು ನಿನ್ನನ್ನ ಬೆಳೆಸಿ ಓದಿಸಿ ಕೆಲಸಕ್ಕೆ ಸೇರಿಸ್ತಾ ಇರಲಿಲ್ಲ. ಚಿಕ್ಕ ಯಜಮಾನರು ನಿನ್ನನ್ನ ಆಳಿನ ಸಂಕೋಲೆಯಿಂದ ಬಿಡಿಸಿ ಒಬ್ಬ ಸ್ವತಂತ್ರ ಮನುಷ್ಯನಾಗಿ ಮಾಡೋ ಸಾಹಸ ಕೂಡ ಮಾಡ್ತಿರ್ಲಿಲ್ಲ. ದಾಮು ಎಲ್ಲಿ? ದಾಮುಗೆ ನೀನ್ ಹೀಗೆ ಮಾಡ್ತಾ ಇದೀಯಾ ಅಂತ ಗೊತ್ತಾದ್ರೆ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕಾಗಿ ನಾನೇ ಬಂದೆ. ನಿಮ್ಮ ಲಾರಿನಲ್ಲಿ ಗಂಧದ ಮರ ಇದೆ. ಸ್ಮಗ್ಲಿಂಗ್. ಅನುಮಾನ ಪಡೋದು ಪೊಲೀಸ್ನವರ ಹಕ್ಕು. ಆದ್ರೆ ಪೊಲೀಸ್ನವನಾದೆ ಅಂತ ನಿನ್ನನ್ನ ಸಾಕಿ ಬೆಳೆಸಿದವರ ಮೇಲೆ ಅನುಮಾನ ಪಡೋದಾ ಪುರುಷಿ? ಅನುಮಾನ ಅಲ್ಲ. ಬನ್ನಿ ನನ್ನ ಜೊತೆ. ತೆಗೀರೋ ಡೋರ್ನ. ಪೊಲೀಸ್ ಸಾಗಾಣಿಕೆ ತಪ್ಪ ಇನ್ಸ್ಪೆಕ್ಟ್ರೆ? ನಮ್ಮ ಸ್ಟೇಷನ್ ನಲ್ಲಿ ಎಂಜಲ್ ತಿನ್ನೋ ನಾಯಿಗಳಿವೆ. ನಾಯಿಗಳ ಬಾಲ ಕತ್ತರಿಸ್ತೀನಿ. ನಿಮ್ಮ ಕೋಳಿ ಕತ್ನ ಮುರಿತೀನಿ. ಹಲೋ ವಿನೋದ್, ನೀನು ಇಟ್ಗೆಲ್ ಹೊಡೆದ್ರೆ ನಾನು ಕಲ್ಲಲ್ಲಿ ಹೊಡಿತೀನಿ. ಹೊಡಿ. ನಾನೇನ್ ಗಾಜಿನ ಪಿಲ್ಲೆ ಅಲ್ಲ, ಪುಡಿ ಪುಡಿಯಾಗಿ ನುಚ್ಚು ನೂರಾಗೋದಕ್ಕೆ.
ವಿನೋದ್, ನಿನಗೊಂದು ಗುಡ್ ನ್ಯೂಸ್. ಈಗ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ನಿನ್ನ ಗೋಡೌನ್ನಲ್ಲಿದ್ದಾನೆ. ಥ್ಯಾಂಕ್ ಯು ಮಿಸ್ಟರ್ ದಾಮೋದರ್. ವಿ ಆರ್ ಗುಡ್ ಫ್ರೆಂಡ್ಸ್. ವಿ ಆರ್ ಬೆಸ್ಟ್ ಫ್ರೆಂಡ್ಸ್. ವಿ ಆರ್ ಫ್ಯಾಂಟಾಸ್ಟಿಕ್ ಫ್ರೆಂಡ್ಸ್. ನಮ್ ಕಂಪ್ನಿ ಕೆಡ್ಸಾಕ್ ಬಂದ್ರೆ ಕಾಲನ್ನು ಮುರಿದು ಕೈಗೆ ಕೊಟ್ಟು ಕುಂಟಾ ಬಿಲ್ಲೆ ಆಡಿಸ್ತೇವೆ. ವಿನೋದ್, ಇದು ಪೊಲೀಸ್ ಸ್ಟೇಷನ್, ಪಡಕಾನೆ ಅಲ್ಲ. ಅಪ್ಪಣೆ ತಗೊಂಡು ಒಳಗೆ ಬರ್ಬೇಕು. ಮೇ ಐ ಕಮ್ ಇನ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್? ಕಮೇನ್. ಕೇಸ್ ರಿಜಿಸ್ಟರ್ ಆಗಿದೆ. ಏನೇ ಹೇಳೋದಿದ್ರು ಅದನ್ನ ಕೋರ್ಟ್ನಲ್ಲಿ ಹೇಳಬಹುದು. ತಮ್ಮ ಮುಂದೆ ಹೇಳಬೇಕಾಗಿರೋದನ್ನ ಕೋರ್ಟಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ಮೋಟರ್ ಬೈಕ್ ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋದು. ಯು ಥಿಂಕ್ ವಿ ಆರ್ ಬಂಚ್ ಆಫ್ ಫೂಲ್ಸ್? ನೋ, ಯು ಆರ್ ನಾಟ್ ಅ ಫೂಲ್. ಐ ಆಮ್ ನಾಟ್ ಅ ಫೂಲ್. ಮುಚ್ಚುಮರೆ ಯಾಕೆ? ನಾನಿನ್ನೂ ಏನೆಲ್ಲಾ ಪುಣ್ಯ ಕೆಲಸಗಳು ಮಾಡ್ತಾ ಇದ್ದೀನಿ ಅದು ಈ ಫೈಲಲ್ಲಿದೆ. ಮೇ ಐ ಸಿಟ್ ಡೌನ್? ನಾನ್ ನಡೆಸ್ತಾ ಇರೋ ಸ್ಯಾಂಡ್ಲ್ವುಡ್ ಸ್ಮಗ್ಲಿಂಗ್ಸ್ನ ಡೀಟೇಲ್ಸ್ ಈ ಹಾಳೆಯಲ್ಲಿದೆ. ನಾನ್ ನಡೆಸ್ತಾ ಇರೋ ಜೂಜಿನ ಅಡ್ಡಗಳ ವಿಳಾಸಗಳು ಈ ಹಾಳೆಯಲ್ಲಿದೆ. ಇದು ಅಫೀಮು ಗಾಂಜಾ ವ್ಯವಹಾರಗಳ ಪಟ್ಟಿ ಈ ಹಾಳೆ ಹಿಂದೆ ಪುರುಷಿ. ನೀನು ಹಿಂದೆ ಮಾಡಿದ ಪುಣ್ಯ ಕೆಲಸಗಳ ಪ್ರೂಫ್ ಇದೆ. You are blackmailing me. Yes, I am a bastard. I blackmail. So what? Huh? So what, Inspector Pushi? ಇದು ನನ್ನ ಚರಿತ್ರೆ, ನನ್ನ ಹತ್ರ ಇದೆ. ಇದು ಮತ್ತೆ ಇದು ನಿನ್ನ ಗುಟ್ಟು ನಿನ್ನ ಹತ್ರ ಇದೆ. ಈ ಫೈಲಲ್ಲಿ ನಿನ್ನ ಸಖತ್ತಾದ ಸ್ನೇಹಿತ, ಪ್ರಾಣವನ್ನೇ ಕೊಡುವವ ದಾಮೋದರ್, ಅವನ ವಂಚಕ ವ್ಯವಹಾರಗಳ ಇತಿಹಾಸ ಇದೆ. ನೀನು ನನ್ನನ್ನು ಅರೆಸ್ಟ್ ಮಾಡಬೇಕಾದ್ರೆ ಮೊದಲು ನಿನ್ನ ಎಲೆಯಲ್ಲಿರೋ ಹೆಣಗಳನ್ನ ಎತ್ತಾಕ್ಬೇಕು. ನಾನು ಆಚೆ ಹೋಗ್ತಾ ಇದ್ದೀನಿ ವಿತೌಟ್ ಯೋರ್ ಪರ್ಮಿಷನ್.
ಹೊಡಿತಾ ಇದೀಯಾ? ತಪ್ಪಾಗಿದೆ, ಹೊಡೆದೆ. ಏನೇ ತಪ್ಪಾಗಿರ್ಲಿ, ಹೀಗ ಹೊಡಿಯೋದು? ತಪ್ಪೇ ಆಗ್ದಿದ್ದಾಗ ನನಗೆ ಏಟ್ತೀನಿ ಜ್ಞಾಪಕ ಇದೆ ಮಾಲ್ತಿ. ಮಾತ್ ಬರೋರ್ಗೆ ಮಾತಾಡಿ ಮನ್ಸು ನೋಯಿಸೋದು, ಮಾತ್ ಬರ್ದೇ ಇರೋರ್ಗೆ ಬಡದ್ ನೋವು ಮಾಡೋದು. ನಿನಗಿಂತ ಚೆನ್ನಾಗಿ ಲೊಡ್ಡೆ ನಂಗೆ ಗೊತ್ತು. ಲೊಡ್ಡೆಕ್ಕಿಂತ ಚೆನ್ನಾಗಿ ನೀನ್ ನನಗೆ ಗೊತ್ತು. ಮಾಲ್ತಿ, ಕೆಲವು ವಿಷಯಗಳು ನಿನ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದನ್ನ ಗೊತ್ತು ಮಾಡೋ ಕೃಷಿ. ಸದ್ಯಕ್ಕೆ ಏನನ್ನು ಹೇಳೋ ಹಾಗಿಲ್ಲ. ಹಾಗಿದ್ರೆ ಸದ್ಯಕ್ಕೆ ಹುಚ್ಚಾಗಿ ಹೊಡೆಯೋ ಅಧಿಕಾರನೂ ನಿನ್ಗಿಲ್ಲ. ಭುಜದ ಮೇಲೆ ನಕ್ಷತ್ರಗಳು ಕೂತ್ರೆ ಕಳಪೆ ಮನುಷ್ಯನಿಗೂ ಎಂಥ ಕೊಬ್ಬರುತ್ತೆ. ಅಧಿಕಾರ ಹೇಗೆ ಚಲಾಯಿಸಬೇಕು ಅಂತ ನನಗೆ ನೀನ್ ಹೇಳ್ಕೊಡ್ಬೇಕಾಗಿಲ್ಲ ಮಾಲ್ತಿ. ನಾನೇನ್ ಎಳೆ ಮಗು ಅಲ್ಲ. ಐ ಆಮ್ ಎ ಪೊಲೀಸ್ ಆಫೀಸರ್. ಪೊಲೀಸ್ ಆಫೀಸರ್ ಆಗೋದು ಕಷ್ಟ ಅಲ್ಲ ಕೃಷಿ, ಮನುಷ್ಯನಾಗಿ ಉಳಿಯೋದು ಕಷ್ಟ. ದಾಮು ಜೊತೆ ನಾನು ಮಾತಾಡ್ತೀನಷ್ಟೇ. ದಾಮುಗೆ ಏನು ಹೇಳಬೇಕು, ಏನು ಮಾತಾಡಬೇಕು ಅಂತ ನನಗ್ ಗೊತ್ತು. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಾನ್ಸೆನ್ಸ್ ನೀನು ಪುರುಷಿ. ನನ್ನನ್ನು ಹೆದರ್ಸಕ್ ಬರಬೇಡ ಪೃಷಿ. ಯು ಹ್ಯಾವ್ ನೋ ಪ್ರೂಫ್. ಸಾಕ್ಷಿ, ಪುರಾವೆ, ಆಧಾರ ಏನು ಇಲ್ಲ ನಿನ್ನ ಹತ್ರ. ಈ ಫೈಲ್ ಅಲ್ಲಿರೋ ಒಂದೊಂದು ಹಾಳೆಗೂ ನೀನ್ 5 ವರ್ಷ ಜೈಲಲ್ಲಿ ಇರ್ಬೇಕಾಗುತ್ತೆ. ಪಿಕ್ ಇಟ್ ಅಪ್. My God! ಇದೆಲ್ಲ ಸುಳ್ಳು ಪೃಷಿ. ನಿಜವಾಗಲು ಇದೆಲ್ಲ ನನಗೇನು ಗೊತ್ತಿಲ್ಲ ಪೃಷಿ. ಇಟ್ಸ್ ಟೆರಿಬಲ್. ಮಿಸ್ಟರ್ ದಾಮೋದರ್ ರಾವ್, ಇನ್ 24 ಗಂಟೆಯಲ್ಲಿ ನಿನ್ನ ಎಲ್ಲ ಬಿಸ್ನೆಸ್ ಅನ್ನು ನಿಲ್ಲಿಸಬೇಕು. ದಿಸ್ ಈಸ್ ಎನ್ ಆರ್ಡರ್. ಏನಂದೆ ಪೃಷಿ? ಸತ್ ಹೋದ ನಿನ್ನ ಆ ಪುರುಷಿ. ನಾನು ಇನ್ಸ್ಪೆಕ್ಟರ್ ಪುರುಷೋತ್ತಮ್. ನೀನು ಸ್ಮಗ್ಲರ್ ದಾಮೋದರ್ ರಾವ್. ನಿನ್ನ ಇನ್ಸ್ಪೆಕ್ಟರ್ ಮಾಡಿದ್ಯಾರು? ನಾನು. ಅಪ್ಪ ಹೇಳಿದ್ದು ಸತ್ಯ ಆಯ್ತು. ಆಳಿನ ಕೈಯಲ್ಲಿ ಚಾವಟಿ ಕೊಡಬಾರ್ದಾಗಿತ್ತು. ಆಳು ಯಾರು? ದಣಿ ಯಾರು? ನೀನು ಆಳು, ನಾನ್ ದಣಿ. ಒಬ್ಬ ಆಳು ಇಬ್ರು ದಣಿಗಳ ಹತ್ರ ನೀ ತೆಗ್ದುಡಿಯಕ್ಕಾಗೋದಿಲ್ಲ ದಾಮೋದರ್. ಪುರುಷನಿನ ಆಳಾಗಿದ್ದ, ಆದ್ರೆ ಈಗ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ಸರ್ಕಾರದ ಆಳು. Stop there! ಚಿಟಿಕಿ ಹೊಡೆಯೋದ್ರಲ್ಲಿ ಈ ಊರಿಂದ ನಿನ್ನ ವರ್ಗ ಮಾಡಿಸಬಲ್ಲೆ. ಇನ್ಸ್ಪೆಕ್ಟರ್ ಪುರುಷೋತ್ತಮ್. ನಾನು ಈ ಊರು ಬಿಟ್ಟು ಹೋಗಲ್ಲ ಅಂದೆ, ನೀನ್ ಕಳಿಸ್ದೆ. ಪುನಃ ಇಲ್ಲಿಗೆ ಬರೋಲ್ಲ ಅಂದೆ, ನೀನ್ ಕರೆಸ್ಕೊಂಡೆ. ಈಗ ಕಳಿಸ್ತೀನಿ ಅಂತ್ಯ. ನಾನು ಹೋಗಲ್ಲ. ಐ ಡೋಂಟ್ ವಾಂಟ್ ಟು ಗೋ. ಐ ವಾಂಟ್ ಗೋ. ಖುಷಿ, ಈಗ ನಾವು ನಿನ್ನ ಕಾಲಿಗೆ ಬಿದ್ದು ಬೇಡ್ಕೋಬೇಕು. ನಿನಗೆ ಅಷ್ಟು ತಂಡಗಾಗಿರೋದು. ಈ ಫೈಲ್ ಸತ್ಯವಾಗಿದ್ರೆ ಪೃಷಿ, ನಾನೆಲ್ಲ ಸರಿಪಡಿಸ್ತೀನಿ. ನನಗೆ ಸ್ವಲ್ಪ ಟೈಮ್ ಕೊಡೋ. ಸ್ವಲ್ಪ ಟೈಮ್ ಕೊಡೋ. ನೋ, 24 hours ಅಷ್ಟೇ. ನೀನೊಬ್ಬ ಕಟಕ ಪೃಷಿ. ಕ್ಲೋಸ್ ಡೌನ್ ಯುವರ್ ಡೈಟಿ ಬಿಸ್ನೆಸ್ ವಿತ್ ಇನ್ 24 hours. ಸಾಧ್ಯವಿಲ್ಲ ಚಿಕ್ಕ ಯಜಮಾನ್ರೆ. 24 ಗಂಟೆಯಲ್ಲಿ ನಮ್ಮ ಎಲ್ಲಾ ವ್ಯವಹಾರನು ನಿಲ್ಸೋಕ್ಕಾಗಲ್ಲ, ನಿಲ್ಸಕೂಡ್ದು. ನಾನು ಅವನ ಮುಂದೆ ತಲೆ ತಗ್ಸಿ ನಿಂತ್ಕೊಳ್ಳೋ ಪರಿಸ್ಥಿತಿ ಯಾಕೆ ಮುಟ್ಟಿದೆ? ಇದೊಂದು ಪರೀಕ್ಷೆ ಅಷ್ಟೇ. ಪ್ರತಿಯೊಬ್ಬ ವ್ಯಾಪಾರಸ್ಥನ ಜೀವನದಲ್ಲಿ ಹೀಗೆ ಆಗುತ್ತೆ. ನಮ್ಮ ನಂಬಿ 6-7 ಸಾವಿರ ಜನ ಇದ್ದಾರೆ, ಅವರ ಸಂಸಾರಗಳಿವೆ. ಈಗ ನಾವು ಎಲ್ಲಾನು ಮುಚ್ಚಿಬಿಟ್ರೆ ಪಾಪ ಏನೂ ತಪ್ಪು ಮಾಡಿದವರ ಶಾಪ ನಮಗೆ ತಟ್ಟುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದು ಕೆಟ್ಟದ್ದು ಇಲ್ಲ, ಪ್ರೀತಿ ದ್ವೇಷ ಇಲ್ಲ, ಗೌರವ ಅವಮಾನ ಇಲ್ಲ. ಮನುಷ್ಯನಾಗಿ ಬದುಕೋದಕ್ಕೆ ಮೂಲಭೂತವಾಗಿ ಬೇಕಾದ್ದು ಒಳ್ಳೆತನ, ಹೃದಯವಂತಿಕೆ,
ಗೌರವ, ಪ್ರೀತಿ. ವ್ಯಾಪಾರದಲ್ಲಿ ಇದ್ಯಾವುದು ಇಲ್ಲ ಅಲ್ವಾ? ಅಂದ್ಮೇಲೆ ಇಂಥ ವ್ಯಾಪಾರ ಯಾಕೆ ಬೇಕು? ಹಣದ ಜೊತೆ ಸ್ನೇಹ ಮಾಡಿದ ಮೇಲೆ ಜೀವನದ ಮೌಲ್ಯಗಳು ಬದಲಾಗುತ್ತೆ. ನಾವು ಸಾಮಾನ್ಯ ಮನುಷ್ಯರಾಗಿ ಬದುಕೋಕ್ಕಾಗಲ್ಲ ಚಿಕ್ಕ ಯಜಮಾನ್ರೆ. ಏನ್ ಮಾಡೋದು? ಪುರುಷಿ ಜೊತೆ ಮಾತಾಡಿ ಒಪ್ಪಿಸಿ. ಅವನೊಪ್ಪಲ್ಲ. ಒಪ್ಪದೇ ಇದ್ರೆ ಅವನೊಂದು ಮುಳ್ಳು ತಲೆ ತೆಗಿಬೇಕು ಅಷ್ಟೇ. ಮತ್ತೊಮ್ಮೆ ಹೀಗೆ ಮಾತಾಡಬೇಡಿ. ಪುರುಷಿ ನನ್ನ ಸ್ನೇಹಿತ, ನನ್ನ ಜೀವ ನಾಡಿಯ ಮಿಡಿತ. ಅವನ ಜೀವನ ರೂಪಿಸೋ ಆತರದಲ್ಲಿ ನನ್ನ ಬದುಕು ಅಂಗಂಜಾರ ಹೋಗಿದ್ದು ತಿಳಿಲೇ ಇಲ್ಲ. ಚಿಕ್ಕ ಯಜಮಾನ್ರೆ, ಪುರುಷನ ಇಲ್ಲಿಂದ ವರ್ಗ ಮಾಡಿಸೋಣ. ಓಕೆ? ಸಾಧ್ಯ ಇಲ್ರಿ. ಈಗ ನೀವು ನಮಗೆ ಸಹಾಯ ಮಾಡಬೇಕು. ಸಾಧ್ಯ ಇಲ್ರಿ. ಈಗ ನಾನೇ ಒಳಗೊಂದು ಚಡ್ಡಿ ಮೇಲೊಂದು ಟರ್ಕಿ ಟವಲ್ ಹಾಕೊಂಡು ನಿಂತೀನ್ರಿ. ನನ್ನ ಮನೆ, ಫೋನು, ಕಾರು ಎಲ್ಲ ಕಿತ್ಕೊಂಡು ಹೋಗ್ತಿದಾರ್ರಿ. ನಮ್ಮ ಯಜಮಾನರು ತುಂಬಾ ತೊಂದರೆಯಲ್ಲಿದ್ದಾರೆ. ಈ ಹೊತ್ತಿನಲ್ಲಿ ಕೈ ಬಿಡಬೇಡಿ. ಈಗ ನಾನೇ ಕಟ್ಟಿದ ಅನಾಥಾಶ್ರಮಕ್ಕೆ ನಾನೇ ಹೋಗಿ ಸೇರ್ಕೊಳ್ಳೋ ಪರಿಸ್ಥಿತಿ ಈಗ ನನಗ್ ಬಂದೈತ್ರಿ. ಜೈ ಹಿಂದ್, ಜೈ ಹಿಂದ್. ನಾಗರಾಜರಾಯರ ಜೈ ಹಿಂದ್. ಆಗಲ್ಲ ಅಂತ ಇದ್ದಾರೆ. ನನಗ್ ಕೊಡಿ, ನಾನು ಮಾತಾಡ್ತೇನೆ. ಫೋನ್ ಡಿಸ್ಕನೆಕ್ಟ್ ಮಾಡಿಬಿಟ್ರು. ಈ ಮನೆ ಬಿಟ್ಟು ಹೋಗ್ತಾ ಇದೀಯಾ? ನನಗೆ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಸರಿ, ಹೋಗು. ನಾನು ಯಾವತ್ತೂ ಪ್ರೀತಿ ಮಾಡೋಕ್ ಶಕ್ತಿ ಇಲ್ಲದೆ ಇರೋರ್ನ ಪ್ರೀತಿ ಮಾಡು ಅಂತ ಕೇಳಲ್ಲ. ಓಡಿ ಹೋಗೋರ್ನ ಇಲ್ಲೇ ಇರು ಅಂತ ಹೇಳಲ್ಲ. ಆದ್ರಿಷ್ಟು ಹೇಳು, ಏನಾಗ್ತೀರ ಈ ಮನೇಲಿ? ಏನೂ ಇಲ್ಲ ಮಾಲ್ತಿ. ಏನೂ ಇಲ್ಲ? ದಾಮು ನೀನು ಕುದಿತಾ ಇದ್ದೀರಾ. ಏನು ಅಂತ ಕೇಳಿದ್ರೆ ಏನು ಇಲ್ಲ ಅಂತೀರಾ. ನಡು ರಾತ್ರಿಯಲ್ಲಿ ಎದ್ದು ದಾಮು ನನ್ನ ಮಡಿಲಲ್ಲಿ ಬಿಕ್ಕಳಿಸ್ತಾರೆ. ನೀನು ಮಾತೆ ಬರೆದ ಲೊಡ್ಡೆಗೆ ಕಪಾಳಕ್ಕೆ ಹೊಡಿತೀಯ. ಹೋಗು, ಬೇಡ ಅನ್ನಲ್ಲ. ಆದ್ರೆ ವಿಷಯ ಏನು ಅಂತ ಹೇಳ್ದೆ ಇಲ್ಲಿಂದ ಹೋಗೋ ಹಾಗಿಲ್ಲ ಪುರುಷಿ. ಅಮೂಲ್ಯವಾದದ್ದು ಏನನ್ನಾದ್ರೂ ಗಳಿಸ್ಕೋಬೇಕಿದ್ರೆ ಮಾಲ್ತಿ, ಅಷ್ಟೇ ಅಮೂಲ್ಯವಾದ ಬೇರೆ ಏನನ್ನಾದ್ರೂ ಕಳ್ಕೋಬೇಕಾಗತ್ತೆ. ಕಳ್ಕೋಬೇಕಾಗತ್ತೆ, ಗಳಿಸ್ಕೋಬೇಕಾಗತ್ತೆ, ಉಳಿಸ್ಕೋಬೇಕಾಗತ್ತೆ. ಮಾತು ಮಾತು ಮಾತು. ಮನುಷ್ಯ ಸಂಬಂಧಗಳಿಗಿಂತ ಅಮೂಲ್ಯವಾದದ್ದು ಏನೋ ಇದೆ ಪುರುಷಿ. ಈ ಕಾಕಿ ಬಟ್ಟೆ, ನನ್ನ ಭುಜದ ಮೇಲಿರೋ ಈ ನಕ್ಷತ್ರ, ನಾನು ಬಹಳ ಕಳ್ಕೊಂಡಿದ್ದೀನಿ ಮಾಲ್ತಿ. ನಾನು ಯಾಕೆ ಈ ಕೆಲ್ಸಕ್ಕೆ ಸೇರ್ಕೊಂಡೆ ಗೊತ್ತಾ? ನನಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನಿಂದ ಬೇರೆಯವರಿಗೆ ಅಥವಾ ಬೇರೆಯವರಿಂದ ನನಗಾದ ನ್ಯಾಯನ ಮತ್ತೊಬ್ರಿಗಾಗೋದನ್ನ ಸ್ವಲ್ಪ ಮಟ್ಟಿಗೆ ತಡೆ ಹಿಡಿಯೋ ಆಸೆಯಿಂದ. ನೀನ್ ಪೊಲೀಸ್ನವನು, ಮನೆ ಬಿಟ್ಟು ಹೋಗ್ತಾ ಇದೀಯಾ ಅಂದ್ರೆ ಈ ಮನೇಲಿರೋ ನಾವು ಕಳ್ರ? ಕೆಲವು ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ದಮ್ ಪುರುಷ ಮನೆ ಬಿಟ್ಟು ಕ್ವಾರ್ಟರ್ಸ್ಗೆ ಹೋಗ್ತಿದ್ದಾನೆ. ಜ್ಞಾಪಕ ಇದೆಯಾ ನಿಮ್ಗೆ? ನಾವು ಚಿಕ್ಕವರಾಗಿದ್ದಾಗ ಹಾಡು ಹೇಳ್ತಿದ್ವಿ. ಜೊತೆಯಲ್ಲಿ ಉಂಡು ಜೊತೆಯಲ್ಲಿ ಬೆಳೆದು ನಾವು ಜಾಲಿ ಮಾಡ್ತೀವಿ, ತುಂಬಾಟ ಆಟ ಆಡ್ತೀವಿ.
ಮಾಲ್ತಿ, ಹಲೋ, ಏನೋ ವಾಚ್ಮ್ಯಾನ್ ಅಬ್ಜೆಕ್ಟ್ ಮಾಡ್ತಾ ಇದ್ದಾನ? ನೀವು ಹೋಗಿರೋದು ಸೀಸ್ ಮಾಡೋದಕ್ಕೆ, ವಾಚ್ಮ್ಯಾನ್ ಮಾತು ಕೇಳೋದಕ್ಕಲ್ಲ. ಸೀಸ್ ಮಾಡಿ. ಹಲೋ, ನಾನು ಟಿಂಬರ್ ಡಿಪೋ ಮ್ಯಾನೇಜರ್ ಮಾತಾಡ್ತಿರೋದು. ಪೊಲೀಸ್ನವ್ರು ಬಂದಿದ್ದಾರೆ, ಸೀಸ್ ಮಾಡ್ತಾ ಇದ್ದಾರೆ. ನಾಗರಾಜ್ ಬರ್ತಾರೆ, ನೀವಲ್ಲೇ ಇರಿ. ಓಕೆ, ನಾನು ಫರ್ದರ್ ಮೆಸೇಜ್ ಕೊಡೋ ತನಕ ನೀವಲ್ಲೇ ಇರಿ. ಹೋದ್ ಸಾರಿ ಸೀಸ್ ಆದ ಲೋಡ್ ಲಾರಿ ಖಾಲಿ ಆದಂಗೆ ಸಲ ಹಾಕೊಡ್ದು ಜೋಪಾನ. ಎಸ್ ಸರ್, ಪೊಲೀಸರು ಬಂದಿದ್ದಾರೆ, ಸೀಸ್ ಮಾಡ್ತಾ ಇದ್ದಾರೆ. ಏನ್ ಮಾಡುದು ಸರ್? ಏನ್ ಬೇಕಾದ್ರೆ ಮಾಡ್ಲಿ, ಏನ್ ಬೇಕಾದ್ರೆ ಮಾಡ್ಲಿ. ಆಲ್ ರೈಟ್, ಆಲ್ ರೈಟ್. ವಾಟ್ ಕ್ಯಾನ್ ಐ ಡೂ ಅಬೌಟ್ ಇಟ್? ಡ್ಯಾಮ್ ಇಟ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕೀಪ್ ಇಟ್ ಅಪ್. ದಾಮು ಬೇಟ, ದಾವೂದ್, ನೀನು ಬೆಳಗ್ಗೆ ಸಂತೋಷವಾಗಿರೋದಕ್ಕೆ ರಾತ್ರಿ ಕುಡಿತೀಯಲ್ಲ, ಹೌದು. ಆ ಗುಂಡು ತಗೊಂಡು ಬಾ. ದಾಮು ಬೇಟ, ದಾವೂದ್, ನನಗೀಗ ತುರ್ತಾಗಿ ಹೆಂಡ ರಕ್ತದಲ್ಲಿ ಸೇರಿದಾಗ ಹೃದಯಕ್ಕೆ ಬರೋ ನಕಲಿ ಧೈರ್ಯದ ಅವಶ್ಯಕತೆ ಇದೆ. ಪ್ಲೀಸ್ ಹೇಳದಷ್ಟು ಮಾಡು ದಾವೂದ್. ಹಲೋ, ಅಲ್ಲೇ ಇರ್ರಿ. ನಾಗರಾಜ ಬರ್ತಾರೆ ಅಂತ ಹೇಳಿಲ್ಲ? ಎಷ್ಟು ಸಾರಿ ಬರ್ಕೋಬೇಕು? ಯು ಬ್ಲಡಿ ಇಡಿಯಟ್ಸ್. ಇನ್ನಿನ್ ಮನೆಗೆ ಹೋಗು ದಾವೂದ್. ಯಾರು? ಒಂದು ರೀತಿಯಲ್ಲಿ ನಾನು ನಿನ್ನ ಶತ್ರು, ಇನ್ನೊಂದು ರೀತಿಯಲ್ಲಿ ನಿನ್ನ ಸ್ನೇಹಿತ. ಯು ಬ್ಲಡಿ ಬಾಸ್ಟರ್ಡ್. ಸೂಳೆ ಮಕ್ಕಳಿಗೂ ಸ್ನೇಹಿತರಿರ್ತಾರೆ, ಕೊನೆಗೆ ಸಹಾಯ ಮಾಡೋದು ಅವರೇ. ನೀನು ನನಗ್ ಸಹಾಯ ಮಾಡ್ತೀಯಾ? ವಾಟ್ ನಾನ್ ಸೆನ್ಸ್. ಡೋಂಟ್ ಬಿ ಸ್ಟುಪಿಡ್. ಈಗ ನಾನು ಒಬ್ಬನೇ ನಿನ್ನನ್ನು ಉಳಿಸೋಕ್ ಸಾಧ್ಯ. ಪ್ಲೀಸ್ ಕಮ್. ವಾಟ್ ಈಸ್ ದ ಅಡ್ರೆಸ್? ತ್ರಿಲೋಕ್ ಬಿಲ್ಡಿಂಗ್. ನಾಗರಾಜರಾವ್? ಹೌದು, ನಾನೇ ನಾಗರಾಜರಾವ್. ದಾಮೋದರ್, ನೀವು ಇಲ್ಲಿ ಹಾಕಿದ್ದೀರಾ? ಇದು ನನ್ನ ಮನೆ. ಇಷ್ಟು ವರ್ಷ ನಾನು ನಿನ್ನ ಜೊತೆ ಯಾಕಿದ್ದೆ ಅಂತ ನಿನಗೆ ಆಶ್ಚರ್ಯವಾಗಬಹುದು. ನನಗೇನು ಅರ್ಥವಾಗ್ತಾ ಇಲ್ಲ. ಈ ವಿನೋದ್ ಯಾರು ಗೊತ್ತಾ? ಬ್ರಹ್ಮಾಂದ ರೆಡ್ಡಿ ಮಗ. ಈ ನಾಗರಾಜರಾವ್ ಯಾರು ಗೊತ್ತಾ? ಈ ಮನೆಯ ಆಳು. ನಿಮ್ಮಪ್ಪ ಮೋಸ ಮಾಡಿ ನನ್ನ ಧಣಿನ ಬೀದಿ ಪಾಲ್ ಮಾಡಿದ, ವಿನೋದನ್ನ ಅನಾಥನಾಗಿ ಮಾಡಿದ. ಅವರನ್ನೇ ನಂಬಿದ ನನ್ನ ಸಂಸಾರ ಛಿದ್ರವಾಯ್ತು. ಅಂದ್ರೆ ನನ್ನನ್ನ ನಂಬಿಸಿ ಮೋಸ ಮಾಡಿದೆ. ಅಪ್ಪನ ಮೇಲಿನ ಸೇಡನ್ನ ಮಗನ ಮೇಲೆ ತೀರಿಸ್ಕೊಳ್ಳೋದು. ನಿನ್ನಪ್ಪ ಮಾಡಿದ್ದು ನಮ್ಮೆಲ್ಲರಿಗೂ ಮೋಸ. ನಾನು ಆಳಿನ ಕರ್ತವ್ಯ ನಿಭಾಯಿಸಿದೆ. ನಿನಗೆ ಮೋಸ ಮಾಡಿದವರು ಯಾರು ಗೊತ್ತಾ? ನಿನ್ನ ಆಳು ಪುರುಷಿ, ನಿನ್ನ ಹೆಂಡತಿ ಮಾಲತಿ. ವಿನೋದ್,
ಇದಕ್ಕೇನ್ ಹೇಳ್ತೀಯ? ಇದಕ್ಕೇನ್ ಮಾಡ್ತೀಯ? ಇದನ್ ಹೆಂಗ್ ಸಹಿಸ್ತೀಯ? ನಾಗರಾಜರಾವ್ ಮೋಸ ಮಾಡ್ದ ಅಂತಲೇ ಇಟ್ಕೋ, ಆದ್ರೆ ಅವನ್ ದನಿ ಕೊಟ್ಟು ಮಾತನ್ನ ಉಳಿಸ್ಕೊಂಡ. ಆದ್ರೆ ನಿನ್ ಪುರುಷಿ ಜೊತೆಯಲ್ಲೇ ಆಡಿ ಜೊತೆಯಲ್ಲೇ ಬೆಳೆದು ನಿನ್ನ ಜೊತೆಗಾತಿನೇ ಲಪ್ಟಾಯಿಸ್ತ. ಆಟಕ್ಕೆ ಮಾಲ್ತಿ ದಾಮೋದರ್, ಲೆಕ್ಕಕ್ಕೆ ಮಾಲ್ತಿ ಪುರುಷೋತ್ತಮ್. ಮಾಲತಿ ಹುಟ್ಟು ಮಗುವಿನಪ್ಪ ಯಾರು ನಿನಗೆ ಗೊತ್ತಾ ದಾಮೋದರ್? ಅದಕ್ಕೆ ಪುರುಷಿ ತಲೆ ತೆಗಿಬೇಕು ಅಂತ ಹೇಳಿದ್ದು. ನಿನ್ ಕೈಯಲ್ಲಿ ಆಗದಿದ್ರೆ ಹೇಳು, ತಲೆ ತೆಗಿಯಾಕು. ನಮ್ಮ ಹತ್ರ ಜನ ಇದ್ದಾರೆ. ನಾನು ದಣಿ, ನನ್ನ ಆಳಿನ ತಲೆ ನಾನು ತೆಗಿತೀನಿ. ನಿಮ್ಮಂತ ವಂಚಕ ಸೂಳೆ ಮಕ್ಕಳಿಗೆ ಆ ಯೋಗ್ಯತೆ ಇಲ್ಲ. ಈಗ ಆಟಕ್ಕೆ ಒಳ್ಳೆ ಕಳೆ ಬಂದಿದೆ ವಿನೋದ್. ಇನ್ನು ಕೆಲವೇ ಕ್ಷಣಗಳು ಉಳಿದಿವೆ. ಇನ್ಸ್ಪೆಕ್ಟರ್ ಪುರುಷೋತ್ತಮ್. ದಾಮೋದರ್ ರಾವ್, ಹೇಳು, ಏನ್ ಡಿಸೈಡ್ ಮಾಡಿದೆ? ಯು ಕ್ಯಾನ್ ಕಮ್ ಅಂಡ್ ಅರೆಸ್ಟ್ ಮೀ. ಸತ್ಯದ ಕಲ್ ಹತ್ರ ಕಾಯ್ತಾ ಇರ್ತೀನಿ. ದಾಮೋದರ್, ಯು ಆರ್ ಅಂಡರ್ ಅರೆಸ್ಟ್. ಈಗ ನೀನೇನೇ ಮಾತಾಡಿದ್ರು ಅದನ್ನ ಕೋರ್ಟ್ನಲ್ಲಿ ನಾನು ನಿನ್ನ ವಿರುದ್ಧ ಉಪಯೋಗಿಸಬಹುದು. ನ್ಯಾಯಾಲಯ, ನಾವು ನಿಂತಿರೋ ಈ ಜಾಗ ಪುರುಷೋತ್ತಮ್, ಎಲ್ಲಿ ನ್ಯಾಯಾಧೀಶ ನಾನು, ತಪ್ಪಿತಸ್ಥ ನೀನು. ಆಳನ್ನು ಆಳಾಗಿ ಹಿಡಿದಿದ್ರೆ ಯಜಮಾನನ ತಲೆ ಒಡೆಯುತ್ತಾನೆ, ಅವನ ಹೆಂಡತಿನ ಸೂಳೆ ಮಾಡ್ತಾನೆ. ನೀನು ಮಾಡಿದ ಉಪ್ಪಿನ ದ್ರೋಹಕ್ಕೆ, ನೀನು ಮಾಡಿದ ಸ್ನೇಹ ದ್ರೋಹಕ್ಕೆ. ದಾಮು, ನಾನು ಆಳು ಅನ್ನೋದನ್ನ ಮರಿಲಿಲ್ಲ. ನೀನು ದಣಿ ಅನ್ನೋದನ್ನ ಮರ್ತು ಬಿಟ್ಟೆ. ನಿನ್ನ ಸ್ನೇಹಕ್ಕೆ, ಮಾಲತಿ ಪ್ರೀತಿಗೆ ನನ್ನನ್ನು ನಾನು ಮಾರ್ಕೊಳಕ್ಕೂ ತಯಾರಾಗಿದ್ದೆ. ನನ್ನ ಮನುಷ್ಯತ್ವನ ಹರಾಜು ಹಾಕಿದ್ದಕ್ಕೆ ಪುರುಷಿ. ಮಾಲತಿ ನನ್ನನ್ನು ಪ್ರೀತಿಸಿದ್ಲು, ನಾನು ನಿನ್ನನ್ನು ಪ್ರೀತಿಸಿದೆ. ಮಾಲತಿ ನನ್ನನ್ನು ಪ್ರೀತಿಸಿದ್ಲು, ನಿನ್ನನ್ನು ದೇವರು ಮಾಡ್ಕೊಂಡ್ಲು. ದಾಮೋ, ನಿನ್ನನ್ನು ದೇವರು ಮಾಡ್ಕೊಂಡ್ಲು. ನಿನಗ ಅರ್ಥವೇ ಆಗ್ಲಿಲ್ಲ ಕಣು, ನಿನಗ ಅರ್ಥವೇ ಆಗ್ಲಿಲ್ಲ ದಾಮೋ. ಎಲ್ಲ ನಮ್ಮ ಕಳಂ ಚಾರ್ಸೋ ಕೆಲಸ ಮಾಡಿರೋದು ಇವನು. ಇವನ್ಗೆ ಉಡಾಯ್ತು ಮಾರೋ ಇಸ್ಕೋ. ಪೃಷಿ, ಹೇಳೋ ಪೃಷಿ, ಪೃಷಿ. ಪೃಷಿ, ನನ್ ಬಿಡು, ನೀನು ಹೋಗು. ಇಲ್ಲ ಪೃಷಿ, ಇಲ್ಲ ಇಲ್ಲ, ನೀನು ಹೋಗು. ಹೇಳು ಪೃಷಿ.
ಋಷಿ